6 ವರ್ಷ ಆಗೈತೆ ಮದ್ವೆ ಆಗಿ. ಹ್ಮ್ ಈಗ ರೀಸೆಂಟ್ ಆಗಿ ನಮ್ಮ ಮೈದ ಒಬ್ಬಿದ್ರು, ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರು ಇಬ್ರು ಅಣ್ಣ ತಮ್ಮದಿರು. ಹ್ಮ್ ಅವ್ರು ನಮ್ಮ ಮೈದ ಒಬ್ಬಿದ್ರು, ಅವ್ರಿಗೆ ಇದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅವರು. ಹೌದಾ? ಇನ್ನ ಅಂದ್ರೆ ಮದ್ವೆ ಹಾಗೆ ಆಗಿರ್ಲಿಲ್ಲ ತೀರೋಗೂ ಗುರುಗಳೇ. ಮುಂಚೆ ಅವ್ರಿಗೆ ಏನಾದ್ರು ಯಾವ್ದಾದ್ರು ಕಾಯಿಲೆಯಿಂದ ಬರಳ್ತಾ ಇದ್ರಾ? ಇಲ್ಲ ಗುರುಗಳೇ, ಏನು ಕಾಯಿಲೆ ಅನ್ನೋದು ಏನು ಇರ್ಲಿಲ್ಲ ಅವ್ರಿಗೆ. ಮಾಮೂಲಿ ಕ್ರಿಕೆಟ್ ಆಡಕ್ಕೆ ಅನ್ಬಿಟ್ಟು ಕ್ರಿಕೆಟ್ ಫೀಲ್ಡ್ ಹೋಗಿದ್ರು. ಸ್ನೇಹಿತರ ಜೊತೆ? ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ಬೇಕಾದ್ರೆ ರನ್ನಿಂಗ್ ಹೋಗ್ಬಿಟ್ಟು ಸಡನ್ ಆಗಿ ನೀರ್ ಕುಡಿದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆದಂಗ ಆಗಿ ಬೆಂಗಳೂರು ಕರ್ಕೊಂಡ್ ಹೋಯ್ತಾ ಇದ್ರು. ಹ್ಮ್ ಅಷ್ಟೊತ್ತಿಗೆ ಅರ್ಧ ದಾರಿಲಿ ಹಂಗ ಆಗೋಯ್ತು ಗುರುಗಳೇ. ಅಯ್ಯೋ. ಅದಾದ್ಮೇಲೆ ನಮ್ಮ ಮನೆಯವರು ತುಂಬಾ ಅವ್ರ ಬಗ್ಗೆನೆ, ಅವ್ರ ತಮ್ಮ ಅಂದ್ರೆ ಜಾಸ್ತಿ ಪ್ರಾಣ ಅವ್ರಿಗೆ. ಅವ್ರ ಬಗ್ಗೆನೆ ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಸಿಕ್ಕಾಪಟ್ಟೆ ಅವ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಎಲ್ಲ ಜಾಸ್ತಿ ಗುರುಗಳೇ ಅವ್ರದ್ದೇನೆ. ಬಟ್ ಈಗ ಇದ್ದಕ್ಕಿದ್ದಂಗೆ ಅತ್ತೆ ಮಾವ ಇದ್ದಾರಾ? ಗುರುಗಳೇ, ಅತ್ತೆ ಇದ್ದಾರೆ, ಮಾವ ಇಲ್ಲ. ಅತ್ತೆ ಒಬ್ರೇ ಇರೋದು. ಅಂದ್ರೆ ನಿಮ್ಮ ಗಂಡನ ತಮ್ಮನಿಗೆ ಮೈದನಿಗೆ ಮದುವೆ ಆಗಿತ್ತ? ಸಾರಿ, ಏನಾಗ್ಬೇಕು ನಿಮಗೆ ಆತ? ಮೈದ ಮದುವೆ ಆಗಿತ್ತ? ಇಲ್ಲ ಗುರುಗಳೇ, ಮದ್ವೆ ಏನು ಆಗಿಲ್ಲ. ನಾವು 2 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದೋ. ಎಷ್ಟು ವರ್ಷ ಆತನಿಗೆ? ಹೆಣ್ಣು ಸೆಟ್ ಆಗಿರ್ಲಿಲ್ಲ ಎಲ್ಲೂನು. ಎಷ್ಟು ವರ್ಷನವ ಆತನಿಗೆ? ಅವ್ರಿಗೆ ಒಂದ್ 28-29 ಗುರುಗಳೇ. ಕ್ರಿಕೆಟ್ ಆಡ್ಲಿಕ್ಕೆ ಹೋದವ್ರು ಮತ್ತೆ ವಾಪಸ್ ಬರ್ಲೇ ಇಲ್ಲ? ಇಲ್ಲ ಗುರುಗಳೇ, ಅದೇ ಫಸ್ಟ್ ಅವ್ರು ಬಂದಿದ್ದು. ಅಲ್ಲ ನೋಡವ, ಸುಮ್ಮನೆ ಬದುಕನ್ನ ಅದು ಅಂದ್ರೆ ನೀ ಮುಂದೆ ವಿಚಾರ ಕೇಳ್ತೀನಿ, ಒಟ್ಟು ಸುಮ್ಮನೆ ಅಲ್ಲೊಂದೇನೋ ವಿಚಾರ ಇದೆ, ಅರ್ಥ ಮಾಡು. ಹೌದಲ್ಲ? ಆಚೆ ಹೋದವ್ರು ಮತ್ತೆ ಬರ್ತಾರೆ ಅಂತ ಏನಿಲ್ಲ. ಇಲ್ಲ ಗುರುಗಳೇ, ಅಂದ್ರೆ ಆ ಸಾವ ಅದು ನಿಮ್ಮ ಮೈದನದ್ದೇ ಆಗಿರ್ಬೋದು, ಇನ್ಯಾರದೇ ಆಗಿರ್ಬೋದು, ಇದೇನು ಸಂತೋಷಕ್ಕೆ ಬರ್ತೀನಮ್ಮ ಅಂತ ಹೇಳುವುದವರು ಅಥವಾ ಇದೇನಿದೆ ಇದು, ಏನು ವಿಚಿತ್ರ ಇದು ನೋಡಿ. ಸಾವು ಅನ್ನೋದು ಯಾವಾಗ, ಯಾರಿಗೆ, ಎಲ್ಲಿ, ಯಾವ ರೀತಿ ಏನೂ ಗೊತ್ತಿಲ್ಲ. ಹೌದು ಗುರುಗಳೇ, ಹಂಗೆ ಆಗಿತ್ತು. ಈಗ ಒಬ್ರು ಆ ಮನೆ ಸೊಸೆಯಾಗಿ ಆ ಮೈದನ ಸಾವು, ಹೌದು ನೀವೊಬ್ರು ಒಳ್ಳೆಯವರು ಇದ್ದೀರಿ, ನಿಮಗೂ ಒಂದು ನೋವು ಕೊಟ್ಟಿರ್ಬೋದು, ಆದ್ರೆ ಜೊತೆ ಬೆಳೆದಿರೋರಾಗಿ ನಿನ್ನ ಗಂಡನಿಗೆ ಅದು ಬಹಳ ದೊಡ್ಡ ನೋವು. ಅದು ಅರ್ಥ ಆಯ್ತಲ್ಲ? ಸರಿ, ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಅವ್ರು ಅದ್ರೊಳಗೆ ಜಾಸ್ತಿ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು, ಬರೀ ಆ ನೋವಲ್ಲೇ ಮಾಡ್ತಾರೆ. ಅವರು ಒಂದೊಂದ್ಸಲಿ ನನ್ಗೆ ಎದೆ ನೋವು, ಎದೆ ಉರಿ ಹಂಗಂತಾರೆ. ನಾವು ನಮ್ಮ ಅಮ್ಮನ ನಾವು ಅವ್ರು ನಂಬ್ಕೊಂಡಿದೀವಿ, ನಮ್ಗೆ ಇನ್ಯಾರು ಇಲ್ಲ ಗುರುಗಳೇ. ಅಣ್ಣ ತಮ್ಮದಿರಿಲ್ಲ, ಯಾರು ಇಲ್ಲ ಅವ್ರಿಗೆ. ಇರೋರು ಅವ್ರ ಒಬ್ರೇನೆ. ನಾವು 4 ಜನನು ಹೆಣ್ಮಕ್ಳು ಐತಿವಿ ಮನೇಲಿ. ನಾನು, ನಮ್ಮ ಅತ್ತೆ, ನನ್ನ 2 ಮಕ್ಳು ಎಲ್ಲ ಅವರೇ ಐತಿವಿ. ಹೆಣ್ಮಕ್ಳೇನಾ? ಹೌದು ಗುರುಗಳೇ, 2 ಹೆಣ್ಮಕ್ಳೇನೆ. ಅವ್ರನ್ನ ನೋಡ್ಕೊಂಡು ಅವೆಲ್ಲ ಬಿಡೋಣ ಅನ್ನೋದೇನು ಇಲ್ಲ, ಅದನ್ನೇ ಜಾಸ್ತಿ ಮಾಡ್ಕೊತಾರೆ. ಹೇಳ್ದಷ್ಟು ನಮ್ಗೆ ಬೈತಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಗುರುಗಳೇ ನನ್ಗಂತೂ. ಅಪ್ಪನ ಮನೇಲಿ ಅಲ್ಲೂ ಅಷ್ಟೊಂದು ಭರವಸೆ ಏನಿಲ್ಲ, ಅವರು ಬಡವ್ರೇನೆ. ಯಾರು ನೋಡ್ಕೊತಾರೆ ಮುಂದಕ್ಕೆ? ಈ ತರ ನಮ್ಮ ಮಾವನು ಕೂಡ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರಂತೆ. ಇವಾಗ ತಮ್ಮ ಹಂಗಾಗವ್ನೆ. ಇವ್ರಿಗೆ ಏನಾಯ್ತದ ಅನ್ನೋದೇ ಒಂದ್ ಭಯ ಗುರುಗಳು ಮನೇಲಿ. ಹಾರ್ಟ್ ಅಟ್ಯಾಕ್ ಫ್ಯಾಮಿಲಿ ಹಿಸ್ಟರಿ ಇದೆ. ಹೌದೌದು ಗುರುಗಳು, ಅದೇ ಒಂದ್ ಭಯ ನಮ್ಗೆ. ಅದೇ ಒಂದ್ ಭಯ. ನಮ್ಮ ಮಾವಂಗೂ ಹಂಗೆ ಆಯ್ತಂತೆ, ನಮ್ ಮೈದನ್ಗೂ ಹಂಗೆ ಆಗೋಯ್ತು. ನಮ್ಮ ಮನೆಯವ್ರಿಗಿಂತ ನನ್ ಮೈದ ಚೆನ್ನಾಗ್ ನೋಡ್ಕೊಳೋದು ಗುರುಗಳು ನನ್ನ. ಅದಕ್ಕೆ ಅನ್ಬಿಟ್ಟು ಯಾವಾಗ ನನ್ಗೆ ಇಷ್ಟ ಕಷ್ಟ ಎಲ್ಲ ನನ್ ಮೈದನೇ ನೋಡ್ಕೊಳ್ಳೋರು. ಅಷ್ಟು ಚೆನ್ನಾಗ್ ನೋಡ್ಕೊತಿದ್ದು, ಅದು ಸಡನ್ ಆಗಿ ಹಿಂಗ ಆಗೋಯ್ತು. ಬಟ್ ನಿಮ್ ಜೊತೆ ಕಡೆಯದಾಗಿ ಏನ್ ಮಾತಾಡಿದ್ರು ಆ ಹುಡುಗ? ಏನು ಇಲ್ಲ ಗುರುಗಳು, ಚೆನ್ನಾಗಿದ್ದೀನಿ ಕಣದ್ಕೆ, ಹುಷಾರಾಗಿದ್ದೀನಿ, ಏನು ಆಗಿಲ್ಲ ನನ್ಗೆ ಅಂತ ಅಷ್ಟೇ ಗುರುಗಳೇ ಮಾತಾಡಿ. ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಅವ್ರು ನಿಮ್ ಜೊತೆ ಮಾತಾಡಿದ್ರ? ಹೌದು ಗುರುಗಳು, ಮಾತಾಡ್ಕೊಂಡು ಚೆನ್ನಾಗಿ ಕೂತಿದ್ರು. ನಮ್ ಜೊತೆ ಎದ್ದಿ ಕೂತಿರೋರು ಮಣಿ ಕಂಡಿದ್ ಅಷ್ಟೇ. ನಮ್ಮ ಯಜಮಾನ್ರು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಯ್ತಾ ಇದ್ರು. ಅದು ಸೈರನ್ ಕೊಟ್ಟಿರ್ಲಿಲ್ಲ ಆಂಬುಲೆನ್ಸ್ಗೆ, ಅಷ್ಟು ಸೀರಿಯಸ್ ಏನ್ ಆಗಿರ್ಲಿಲ್ಲ. ಮಾಮೂಲಿ ಜಯದೇವ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಸೈರನ್ ಜಾಸ್ತಿ ಕೊಟ್ಟು ಟ್ರಾಫಿಕ್ ಆಗೋಯ್ತು ಅಂತ.
ಹ್ಮ್. ನೋಡ್ ಅಲ್ಲಿ ಅಣ್ಣ ನನಗ್ ಭಯ ಆಯ್ತಾ ಇದೆ, ಆಫ್ ಮಾಡೋಣ ಅಂತಿದ್ ಅಷ್ಟೇ ಗುರುಗಳೇ ಅವರು. ಓ ಫುಲ್ಲು ಎದ್ರುಕೋಗ್ಬಿಟ್ರು, ಆಫ್ ಮಾಡೋಣ ನನಗ್ ಭಯ ಆಯ್ತದೆ ಆಫ್ ಮಾಡೋಣ ಅಂತ ಅಂದ್ರು. ಅವ್ರು ಏನು ಆಗಲ್ಲ ಮಣಿಕೊಳ್ಳೋ, ನಾವ್ ಇಲ್ಲಿದ್ದೀನಿ, ಏನು ಆಗಲ್ಲ ಮಣಿಕೊಳ್ಳೋ ಅಂತ ಅಂದ್ರು. ಹಂಗ್ ಮಣಿಕೊಂದಿದ್ದೆ ಒಂದ್ ಇದಾಗೋಯ್ತು. ಅವ್ರು ಅಷ್ಟಕ್ಕೇನೆ ಎದ್ರುಕೋಗ್ಬಿಟ್ಟು ಫುಲ್ಲು ಅಲ್ಲೇ ಸೀರಿಯಸ್ ಆಗಿ ಬೆಂಗಳೂರು ಅಪೋಲೋ ಹಾಸ್ಪಿಟ್ಲಿಗೆ ಅಲ್ಲ ಸಡನ್ ಆಗಿ ಯಾವ ಹಾಸ್ಪಿಟ್ಲ್ ಸಿಕ್ತು ಅಲ್ಲಿ ಕರ್ಕೊಂಡು ಹೋದು. ಆದ್ರೂ ಒಳಗೆ ಹೋಗೋ ಅಷ್ಟೊತ್ತಿಗೆ ತೀರೋಗಿದ್ರು ಗುರುಗಳು ಅವರು. ಅವ್ರ ಅಣ್ಣ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಣ ಗುರುಗಳು ಅವ್ರಿಗೆ. ನಮ್ಮ ಮನೆ ನಾವು ಚೆನ್ನಾಗಿರ್ಬೇಕು ಕಣಕ್ಕೆ, ಎಲ್ಲಾರ ಮುಂದೆ ಚೆನ್ನಾಗಿರ್ಬೇಕು ಕಣಕ್ಕೆ ಅಂತಾನೆ ಅನ್ನೋರು ಗುರುಗಳು ಅವ್ರು. ನಮ್ಗೆ ಏನು ಇಲ್ಲ ಗುರುಗಳೇ, ಅತ್ತಾಗ ಆಸ್ತಿ ಇಲ್ಲ, ಜಮೀನ್ ಇಲ್ಲ, ಏನು ಇಲ್ಲ ಗುರುಗಳೇ. ಬಾಡಿಗೆ ಮನೇಲಿ ಇದ್ದೀವಿ, ಕೂಲಿ ಮಾಡ್ಕೊಂಡು ತಿಂತೀವಿ, ಏನು ಅದೇನಕ್ಕೆ ಏನು ಇಲ್ಲ ನಮ್ಗೆ. ಅದ್ರಲ್ಲೂ ನಮ್ಮ ಯಜಮಾನ್ರು ಅರ್ಥನೇ ಮಾಡ್ಕೊಳ್ಳೋದು ಗುರು. ಇದಾಗಿ ಎಷ್ಟು ದಿನ ಆಯ್ತವ? ಹಾಗೆ ಅದೇ 4 ತಿಂಗಳಾಯ್ತು ಗುರುಗಳೇ, 4 ತಿಂಗಳಾಯ್ತು. ಆದ್ರೂ ಅವರು ಇದು ಮರೆಯಕ್ಕೆ ಆಯ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳು. ಅಂದ್ರೆ ಈಗ ಅವ್ರ ವರ್ತನೆ ಕೆಲ್ಸಕ್ಕೆ ಹೋಗ್ತಾರ? ಹೌದೌದು ಗುರುಗಳು, ಕೆಲಸ ಮಾಡ್ತಾರೆ. ಆದ್ರೆ ಸಡನ್ ಆಗಿ ಅಲ್ಲೇನೆ ಜಾಸ್ತಿ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಕುಡಿಯೋದು ಮಾಡಿರ್ತಾರೆ. ಆ ಅಭ್ಯಾಸಗಳು ಇರ್ಲಿಲ್ವಾ? ಇಲ್ಲ ಇತ್ತು ಗುರುಗಳೇ, ಆದ್ರೆ ಅಷ್ಟು ಇರ್ಲಿಲ್ಲ. ಅವ್ರ ಅಣ್ಣ ಅವ್ರ ತಮ್ಮ ಇದ್ರಲ್ಲ, ಅಣ್ಣ ಇವೆಲ್ಲ ಮಾಡ್ಬಿಡಕ್ ಅಣ್ಣ ಅನ್ನೋ ಹೇಳೋರು ಒಬ್ರು ಇದ್ರು. ಇವಾಗ ಅವರು ಸತ್ತಿರೋ ನೋವಲ್ಲಿ ಅವರೆಲ್ಲ ಇವರು. ನಾನು ಹೇಳೋಕು ಎಷ್ಟೋ ಟ್ರೈ ಮಾಡ್ತೀನಿ ಗುರುಗಳು, ನನ್ಗೆ ಬೈತಾರೆ. ಈಗ ಏನಾಗೋಯ್ತು, ಏನು ಆಗಿರತ್ತಾನೆ ನನ್ಗೆ, ಸುಮ್ನಿರು ಅಂತಾರೆ. ಅವ್ರು ಹೇಳಿದ್ಕೆ ಸುಮ್ನಿರ್ಬೇಕಾ ಇಲ್ಲ ಎದ್ರುಕೋಬೇಕಾ ಏನು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳು. ಮಕ್ಳಿಗೆ ಎಷ್ಟು ವರ್ಷ? ಅವರಿಗೆ 37 ವರ್ಷ ಗುರುಗಳು. ಅಲ್ಲ ಮಕ್ಳಿಗೆ ಎಷ್ಟು ವರ್ಷ ಅಂದೆ? ಮಕ್ಕಳಿಗೆ ಒಬ್ಳಿಗೆ 6 ವರ್ಷ, ಈಗ ಕೈ ತುಂಬಾ ಆರೋಗ್ಯದೈತೆ. ಒಂದ್ ಮಗಿಗೆ 1.5 ವರ್ಷ ಗುರುಗಳು. ಸರಿನವ, ಆಯ್ತು, ಹೆದರ್ಬೇಡ, ಏನೂ ಆಗಲ್ಲ. ಆದರೆ ಇಲ್ಲಿ ಈತನ ವರ್ತನೆ ತಮ್ಮನ ಸಾವಿನ ನಂತರ ಸ್ವಲ್ಪ ಅಂದರೆ ಹೌದು, ಆ ದುಃಖ ನಾವೀಗ ಹೊಡೆದೋ ಸರಿ ಮಾಡೋದಲ್ಲ. ನಿಮ್ಮ ಗಂಡ ಮಣ್ಣಿಗೆ ಹೋಗೋವರೆಗೂ ಆ ದುಃಖ ಇರುತ್ತೆ. ಅರ್ಥ ಆಯ್ತಲ್ಲವಾ? ಅಂದ್ರೆ ಮೊದಲು ಒಂದು ಹೆಂಡತಿಯಾಗಿ ನೀನು ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೋ. ಕೆಲವೊಮ್ಮೆ ಜೀವನ ಹಾಗೆ. ಈಗ ನಿನ್ನ ತಂದೆ ತಾಯಿ, ನಿನ್ನ ಒಡ ಹುಟ್ಟಿದವರು, ಅಥವಾ ಇಲ್ಲಿ ಹೇಗೆ ನಿನ್ನ ಗಂಡ ತಮ್ಮನ ಸಾವಿನಿಂದ ನರಳ್ತಾ ಇದ್ದರು, ಅಳ್ತಾ ಇದ್ದರು, ನಿನ್ನ ಬದುಕಲ್ಲೂ ಅಂಥದ್ದೊಂದು ವಿಚಿತ್ರ ಘಟನೆಗಳನ್ನು ನೋಡಿದ್ದೀಯ ಅಥವಾ ಮೊನ್ನೇನು ನೋಡ್ತೀಯ ಅದನ್ನ. ನಾವು ಹೇಳ್ದಂಗೆ ಅಯ್ಯೋ ಮರ್ತು ಬಿಟ್ಟು ಬದುಕಿ ಅಂತ ಹೇಳದಷ್ಟು ಸುಲಭ ಅಲ್ಲ ಅದು. ನಾನು ಬಲ್ಲೆ ಅಂದ್ರೆ ಯಾವ್ದಕ್ಕಾದ್ರೂ ಸಮಾಧಾನ ಹೇಳ್ಬೋದವ, ಈ ಸಾವಿಗೆ ಸಮಾಧಾನ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನೋಡಪ್ಪ, ಹುಡುಗಿ ಬಿಟ್ಟೋದ್ಲ ಬಿಡಯ್ಯ ಅಂತ ಅದಕ್ಕೇನೋ ಒಂದು ಹೇಳ್ಬೋದು. ವ್ಯವಹಾರದಲ್ಲಿ ಸೋತ ಬಿಡಯ್ಯ ನೀನು ಬದುಕಿದೀಯ ಇಂಥ 100 ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಸಾವು ಅಂತ ಬಂದಾಗ ಅದು ನಮ್ಮ ಎಲ್ಲ ಉಪದೇಶಗಳಿಗೂ ಮೀರಿದ ಒಂದೇನೋ ಒಂದು ಆಯಾಮ. ಅದು ನಾವು ಮುಟ್ಲಿಕ್ಕಾಗಲ್ಲ. ಅವಾಗ ಏನು ಅನ್ಸ್ಕೊಂಡ್ಬಿಡ್ತೀವಿ, ಇದೇನಪ್ಪ ನಾನು ತಮ್ಮನ ಸಾವಿಗೆ ಅಳ್ತಾ ಇದ್ದೀನಿ, ಇವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂದ್ಕೊಂಡ್ಬಿಡ್ತಾರೆ ಅವರು. ಆದ್ರೆ ಈ ಮಧ್ಯೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ, ಈ ಹೋದವ್ರಿಗೋಸ್ಕರ ಇರೋರಿಗೆ ತೊಂದರೆ ಕೊಡೋದು ಧರ್ಮ ಅಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ದ್ವೇಷಗಳು ಯಾಕೆ ಹುಟ್ಟುಕೊಳ್ತವೆ ಅಂದ್ರೆ, ನೋಡಿ, ನಮ್ಮ ಮನೆಯವ್ರನ್ನ ಯಾರೋ ಇನ್ನೊಬ್ಬ ಕೊಂದ ಅಂದಾಗ, ಅಯ್ಯೋ ನಮ್ಮ ಮನೆಯವರನ್ನ ಕೊಂದುಬಿಟ್ನಲ್ಲ, ನಾನು ಅವನನ್ನು ಬಿಡಲ್ಲ ಅಂದುಕೊಂಡು ನಾನು ಅವನನ್ನು ಕೊಲ್ಲೋಕೆ ಹೋಗ್ತೀನಿ. ಇಲ್ಲ ಅವನು ಸಿಗದೆ ಹೋದ್ರೆ ಅವ್ರ ಮನೆಯವನ್ನಾರ ಕೊಲ್ಲೋಕೆ ಶುರು. ಅಂದರೆ ನನಗೆ ಅವನ ಮೇಲಿನ ದ್ವೇಷ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂದರೆ, ಅವನು ಸಿಗದೆ ಹೋದ್ರೆ ಅವ್ರ ಮನೆಯವರಾದರೂ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ಬೆಳೆಯುತ್ತೆ. ಅಂದರೆ ಸಾವು ಈ ಮಟ್ಟಕ್ಕೆ ದ್ವೇಷವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಂತೆ. ಅಂದರೆ ನನ್ನ ಜೊತೆಗಿದ್ದವರನ್ನು ಕಿತ್ಕೊಂಡ್ಬಿಟ್ನಲ್ಲ ಭಗವಂತ, ಅಥವಾ ನನ್ನ ಜೊತೆಗಿದ್ದವನನ್ನು ಕಿತ್ಕೊಂಡ್ಬಿಟ್ನಲ್ಲ ಅವನು ನಾನು ಬಿಡೋದಿಲ್ಲ. ಅಂದರೆ ಸಾವು
ಮನುಷ್ಯನಿಗೆ ಶಾಂತವಾಗಿಬಿಡೋದಕ್ಕೆ ಅವಕಾಶ ಕೊಡುತ್ತೆ. ಅಯ್ಯೋ ಇಷ್ಟೇನಪ್ಪ ಜೀವನ, ಕ್ರಿಕೆಟ್ ಆಡ್ತೀನಿ ಅಂತ ಹೋದವನು ಮತ್ತು ಮನೆಗೆ ಬರಲೇ ಇಲ್ಲ, ಇದು ಮದ್ವೆ ದ್ವೇಷ ಅದು ಇದು ಯಾಕೆ ಬೇಕಪ್ಪ. ಅಂದರೆ ಒಂದು ಸಾವನ್ನು ನೋಡಿ ಸನ್ಯಾಸಿಯೂ ಆಗ್ಬೋದಂತೆ, ಒಂದು ಸಾವನ್ನು ನೋಡಿ ಅಯ್ಯೋ ಇರೋದೊಂದು ಜೀವನ ಹಿಂಗೆ ಸಾಯ್ತಾರಂತೆ, ಯಾವಾಗ ಬೇಕು ಸಾಯ್ತಾರಂತೆ, ಸರಿ ನಾನು ಇರೋ ತನಕ ಎಂಜಾಯ್ ಮಾಡಿಬಿಡೋಣ ಅಂದ್ಕೊಂಡು ಆ ಎಂಜಾಯ್ ಮಾಡುವ ನೆಪದಲ್ಲಿ ತುಂಬ ಜನರ ಮನೆಯ ಬೆಳಕನ್ನು ಆರಿಸ್ಬಿಟ್ಟಿರ್ತಾರೆ. ಹೌದು ಇಲ್ಲಿ ಗುರುಗಳೇ. ನಮ್ಮ ಗಂಡ ತಮ್ಮನ ಸಾವಿಗೆ ಮರುಗೋದು, ಕೊರಗೋದು, ದುಃಖ ಪಡೋದು ಇದು ಒಂದು ರೀತಿಯ ಆಯಾಮ. ಅದು ಒಬ್ಬ ಅಣ್ಣನಾಗಿ ಆತನ ಮನಸ್ಥಿತಿ, ಅದು ಸಹಜ ಅದು. ಆದರೆ ನಾನೀಗೊಬ್ಬ ಹೆಣ್ಣಿಗೆ ಗಂಡ, ಮಕ್ಕಳಿಗೆ ತಂದೆ ಎನ್ನುವುದನ್ನು ಮರಿಬಾರ್ದಲ್ಲ. ಹೌದು ಈಗ ಗುರುಗಳೇ. ಏನಾಗ್ಬಿಡುತ್ತೆ, ಒಬ್ಬ ದೇಶದ ಪ್ರಧಾನಮಂತ್ರಿನೋ ಅಥವಾ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಅವರ ಮನೆಯಲ್ಲಿ ನಡೆದ ಯಾವುದೋ ಒಂದು ಸಾವಿಗೆ ಮುಖ್ಯಮಂತ್ರಿ ಜಾಗಕ್ಕೆ ಇಡೀ ತಿಂಗಳು ರಜೆ ಹಾಕಿ ಮನೇಲಿ ಕೂತ್ಕೊಳ್ಳಂಗಿಲ್ಲ. ಹೌದು ಹೌದು ಗುರುಗಳೇ. ಅಲ್ಲಿ ಸಾವಾದರೂ ಕೂಡ ಅದಕ್ಕೆ ಮೀರಿದೊಂದು ಕರ್ತವ್ಯ ಅಂತ ಇರುತ್ತಲ್ಲವ. ಇದು ಹೌದು. ನಮ್ಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಮ ಗಂಡನಿಗೆ ಇದನ್ನ ನಾನು ತಿಳಿಸಬೇಕು ಅಥವಾ ನೀವು ತಿಳಿಸಬೇಕು. ನಮ್ಮಲ್ಲಿ ಹರಿಶ್ಚಂದ್ರ ಅಂತ ಒಬ್ಬ ಮಹನೀಯ ಆಗಿ ಹೋದ. ಆತ ತನ್ನ ಮಗ ಲೋಹಿತ, ಅಂದರೆ ಪರಿಸ್ಥಿತಿ ನೋಡಿ, ರಾಜನಾಗಿದ್ದವನು ತನ್ನ ಹೆಂಡತಿಯನ್ನು ಮಾರಬೇಕಾಗಿ ಬಂತು, ಮಗುವನ್ನು ಮಾರಬೇಕಾಗಿ ಬಂತು, ಕಡೆಗೆ ತಾನು ಸ್ಮಶಾನ ಕಾಯಬೇಕಾಗಿ ಬಂತು. ಆ ಸ್ಮಶಾನಕ್ಕೆ ತನ್ನ ಮಗನೇ ಶವವಾಗಿ ಬಂದಾಗ ಅದು ನನ್ನ ಕರ್ತವ್ಯ ಅಂದ್ಕೊಂಡು ಮಗನ ಶವವನ್ನು ಸುಟ್ಟ ಅವನು. ಹೌದು ಗುರುಗಳೇ. ಅಯ್ಯೋ ಮಗ ಬಂದ್ಬಿಟ್ನ, ಅಂದರೆ ನಾನೊಬ್ಬ ಸ್ಮಶಾನ ಕಾಯುವವನಾಗಿ ನನ್ನ ಮಗನ ಶವವನ್ನೇ ನಾನು ಸ್ಮಶಾನದಲ್ಲಿ ನೋಡ್ತೀನಿ ಅಂದಾಗ ಅಯ್ಯೋ ಯಾರಿಗೆ ತಾನೇ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುತ್ತೆ, ಅಲ್ಲಿ ಹತ್ಕೊಂಡು ಕೂತ್ಕೊಳ್ಬೋದಿತ್ತು. ಆತ ಹಾಗೆ ಮಾಡಲಿಲ್ಲ. ಆತ ಏನು ಮಾಡ್ದ, ಹೌದು. ಮನಸ್ಸು ಗಟ್ಟಿ ಮಾಡಿಕೊಂಡ. ಸರಿ ಆಯಿತು, ಸತ್ತವನನ್ನು, ಅಂದರೆ ಬೇರೆ ಊರಿಗೆ ಹೋದವನನ್ನು, ಕಳೆದು ಹೋದವನನ್ನು ಹುಡುಕಿ ತರಬಹುದು, ಆದರೆ ದೇಹ ಬಿಟ್ಟವನನ್ನು ಎಲ್ಲಿಂದ ಹುಡುಕಿ ತರುವುದು? ಆಗಲ್ಲ ಗುರುಗಳೇ. ಅಂದರೆ ಇದೊಂದು ಪರಮ ಸತ್ಯ. ಈ ಸತ್ಯ ನನಗೆ ಎಲ್ಲಿವರೆಗೂ ಅರ್ಥ ಆಗುವುದಿಲ್ವೋ, ನಾನು ತುಂಬ ತುಂಬ ಕುಡಿತಕ್ಕೆ ದಾಸನಾಗಿ, ತುಂಬ ಚಟಗಳಿಗೆ ದಾಸನಾಗಿ, ಆ ಸಾವಿನ ನೆಪದಲ್ಲಿ ನಾನು ಏನೇನೋ ಕರೆದು ಚಟಗಳಿಗೆ ದಾಸನಾದರೆ, ನಾನು ಇವನ್ನೆಲ್ಲ ಮಾಡೋದರಿಂದ ಅವನು ವಾಪಸ್ ಬರ್ತಾನೆ ಅನ್ನೋದಾದರೆ ನಿನ್ನ ಗಂಡನ ಜೊತೆ ನೀನು ಕೂತ್ಕೊಂಡು ಕುಡಿ ಅಂತ ನಾನೇ ಹೇಳ್ತಿದ್ದೆ. ಹೌದು ಗುರುಗಳೇ. ಬಟ್ ಅದರಿಂದ ವಾಪಸ್ ಬರ್ಲಿಕ್ಕಿಲ್ವೇ? ಇಲ್ಲ ಇಲ್ಲ. ಹೌದಲ್ಲವಾ? ಇಲ್ಲಿ ನಿನ್ನ ಗಂಡನಿಗೆ ನೋಡಿ, ಈ ಮಾತುಗಳೆಲ್ಲ ನಿನ್ನ ಗಂಡನಿಗೆ ಹೇಳಬೇಕಾದ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿನ್ನ ನಾಳೆಗಳ ಬದುಕಲ್ಲೂ ಯಾರೋ ನಿನ್ನ ಪ್ರೀತಿ ಪಾತ್ರರು ನಿನ್ನನ್ನು ಬಿಟ್ಟು ಅಗಲಿದಾಗ ನೀನು ನಿನ್ನ ಮಕ್ಕಳಿಗೆ ತಾಯಿಯಾಗಿ ಇರಬೇಕಾದದ್ದು ಅನಿವಾರ್ಯ ಆ ಸಮಯದಲ್ಲಿ. ಹೌದು ಗುರುಗಳೇ. ನಾನು ಪರೋಕ್ಷವಾಗಿ ನಿನ್ನ ಗಂಡನ ವಿಚಾರವನ್ನೇ ಹೇಳ್ತಿದ್ದೀನಿ. ಅರ್ಥ ಆಯ್ತಲ್ಲವಾ? ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ನಾನು ಅದಕ್ಕೆ ಯಾಕೆ ಕೇಳಿದೆ ಅಂದರೆ, ನಿಮ್ಮ ಗಂಡ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕು, ಬೇಗ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಮನಸ್ಸಿಗೆ ಅಥವಾ ನಿಮ್ಮ ಅಂತರಂಗಕ್ಕೆ ನೀವು ಎಷ್ಟು ಒತ್ತಡ ಆಗ್ತಾ ಹೋಗ್ತಿರೋ ಅಷ್ಟು ಹೃದಯ ಬಹಳ ಕೆಲಸ ಮಾಡುವುದನ್ನು ಬೇಗ ನಿಲ್ಲಿಸುತ್ತೆ. ನೀವು ಒತ್ತಡ ಹಾಕಿದಷ್ಟು ಅದು ಬೇಗ ತನ್ನ ಕೆಲಸವನ್ನು ಮುಗಿಸೋ ಪ್ರಯತ್ನ ಮಾಡುತ್ತೆ. ನೋಡಿ, ಸುಮ್ಮನೆ ಯೋಚನೆ ಮಾಡಿ, ಆಸ್ಪತ್ರೆಗೆ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ ಹೃದಯಾಘಾತ ಆಗಿತ್ತು, ಅವನನ್ನು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು. ಬಟ್ ಸೈರನ್ ಹಾಕಿದ ತಕ್ಷಣ ಅವನ ಮನಸ್ಥಿತಿ ಬದಲಾಯಿತು. ಅಂದರೆ ಆ ಸೈರನ್ ನೇರವಾಗಿ ಅವನ ಮನಸ್ಸಿನ ಮೇಲೆ ಪ್ರಭಾವ, ಅದೊಂದು ಒತ್ತಡ ಹಾಕ್ಲಿಕ್ಕೆ ಶುರುವಾಯಿತು. ನಾವು ಭಯ ಅನ್ನೋ ಹೆಸರು ಕೊಡ್ತೀವಿ. ಅಂದರೆ ಯಾವಾಗ ನೀವು ವ್ಯವಹಾರದಲ್ಲಿ ಸೋಲು, ಮನೆಯಲ್ಲಿ ಯಾವುದೋ ಸಾವು ಅಥವಾ ಇಂಥದ್ದೇನೋ ಕಾರಣಗಳಿಂದ ನೀವು ಮನಸ್ಸಿಗೆ ಒತ್ತಡ ಕೊಡ್ತಾ ಹೋದಷ್ಟು ಅದು ನಿಮ್ಮ ಅಂಗಾಂಗಗಳನ್ನು ದುರ್ಬಲ ಮಾಡುತ್ತೆ. ಮತ್ತು ಆ ದುರ್ಬಲವಾದಾಗ ಯಾವುದೋ ಒಂದು ರೋಗ ನಿಮ್ಮನ್ನು ನುಂಗ್ಕೊಂಡ್ಬಿಡುತ್ತೆ. ಇಲ್ಲಿ ಆ ಸೈರನ್ ಕೇಳಿದಾಗ ಆ ನಿಮ್ಮ ಮೈದ ತಂದುಕೊಂಡ ಮನಸ್ಥಿತಿ ಆತನ ಸಾವಿಗೆ ಕಾರಣವಾಯಿತು. ಹೌದು, ಅಂದರೆ ಆ ಸೈರನ್ ಕೇಳಿಸಿದ ತಕ್ಷಣ ಆತನ ಅಂತರಂಗಕ್ಕೆ ಆತನೇ ಒಂದು ಭಯ ಅನ್ನೋ ಮುದ್ರೆಯನ್ನು ಜೋರಾಗಿ ಒತ್ತೋಗಿ ಶುರು ಮಾಡಿದ. ಅದು ಹಾರ್ಟ್ ಹೊಡ್ಕೊಳ್ಳೇಬೇಕಾಯ್ತು. ಇಲ್ಲಿ ನಿನ್ನ ಗಂಡ ಕುಡಿತ ಅಥವಾ ಅತಿಯಾದ ಚಿಂತನೆ, ಅತಿಯಾದ ಯೋಚನೆ, ಈ ಸಮಯದಲ್ಲಿ ಅವರಿಗೆ ಸಾಂತ್ವನ ಹೇಳೋರ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಸಾಂತ್ವನ ಹೇಳೋ ಕೃಷ್ಣನೇ ಬಂದರೂ ಕೂಡ ಇಲ್ಲ, ನಾನು ಹೆಂಡತಿ ಮಕ್ಕಳಿಗೋಸ್ಕರ ನಾನು ಹೊರಗಡೆ ಬರಲೇಬೇಕು ಅನ್ನೋ ಬುದ್ಧಿ ಆತನಿಗೆ ಎಲ್ಲಿವರೆಗೂ ಬರೋದಿಲ್ವೋ, ಕೃಷ್ಣ ಬಂದರೂ ಸಾಧ್ಯ ಇಲ್ಲ ಇದನ್ನು ಬದಲಾಯಿಸೋದಕ್ಕೆ.
ಹೌದು ಗುರುಗಳೇ. ಅರ್ಥ ಆಯ್ತಲ್ಲವಾ? ಇಲ್ಲಿ ಒಂದು ಹೆಂಡತಿಯಾಗಿ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋ ಕೆಲವು ವಿಚಾರಗಳಿದ್ದಾವೆ. ಈತ ಬದಲಾಗಲ್ಲ ಅಂತ ಇಲ್ಲ. ನಾನು ಹೇಳ್ತೀನಿ, ಮುಂದಿನ 3 ಅಥವಾ 4 ಅಥವಾ 5 ತಿಂಗಳ ಒಳಗಡೆ ಈತ ಸರಿ ಹೋಗ್ತಾನೆ. ಆದರೆ ಒಂದು ಹೆಣ್ಮಗಳಾಗಿ ಈತ ಸರಿ ಹೋಗೋದೇ ಇಲ್ವೇನೋ, ಈತನ ಬದುಕಲು ಅಂಥದ್ದೇನೋ ನಡೆಯುತ್ತೇನೋ ಅನ್ನೋ ಆ ನಿನ್ನದೇ ಚಿಂತನೆ, ನಿನ್ನದೇ ನಿರ್ಧಾರಕ್ಕೆ ನೀನು ಬರಬಾರ್ದು. ತುಂಬ ಸರಿ ಏನಾಗ್ಬಿಡುತ್ತೆ, ಯಾವುದೋ ಒಂದು ದುಸ್ಥಿತಿ, ನನ್ನ ಗಂಡ ಚಟಕ್ಕೆ ಬಲಿಯಾಗಿದ್ದಾನೆ, ಇದು ತುಂಬ ತಿಂಗಳುಗಟ್ಟಲೆ ಮುಂದುವರೆದಾಗ ಏನಾಗ್ಬಿಡುತ್ತೆ, ಓ ಇದು ಬದಲಾಗೋದೇ ಇಲ್ವೇನೋ ಅನ್ನೋ ನಿರ್ಧಾರಕ್ಕೆ ನಾವು ಬಂದುಬಿಡ್ತೀವಿ. ಯಾರಿಗೆ ಗೊತ್ತು, ನಾವು ನಿರ್ಧಾರಕ್ಕೆ ಬರುವ ನಾಳೆ ಬೆಳಿಗ್ಗೆ ಅವನು ಬದಲಾಗ್ಬೋದಿತ್ತು. ನಾವು ಈ ರಾತ್ರಿ ನಿರ್ಧಾರ ಮಾಡಿಬಿಟ್ಟಿರ್ತೀವಿ. ತುಂಬ ಜನ ಹೆಣ್ಮಕ್ಳಲ್ಲಿ ಹಂಗೆ ಆಗಿರೋದು. ಅವರು ನೋಡಿ, ನಾನು ಕಳೆದ ಒಂದು 2 ತಿಂಗಳಿಂದ ಒಂದು ಕೌನ್ಸಿಲಿಂಗ್ ಮಾಡ್ತಿದ್ದೆ. ಆ ಹೆಣ್ಮಗಳು ತನ್ನ ಮಗುವನ್ನು ಕೂಡ ಸಾಯಿಸಿ ತಾನೂ ಸಾಯಲಿಕ್ಕೆ ನಿರ್ಧಾರ ಮಾಡಿ, ಅಂದರೆ ಗಂಡನನ್ನು ಕುಡಿತದಿಂದ ಈ ಚಟಗಳಿಂದ ಬಿಡೋದಕ್ಕೆ ಹೇಳಿದ್ಲು, ನ್ಯಾಯ ಮಾಡಿಸೋದ್ಲು, ದೊಡ್ಡವ್ರನ್ನ ಕರೆಸಿ ಹೇಳಿದ್ಲು, ಯಾರನ್ನು ಕರೆಸಿ ಹೇಳಿದ್ರು ಅವ್ರು ಸರಿ ಹೋಗ್ತಾ ಇಲ್ಲ. ಮತ್ತು ಯಾಕೆ ಅಂದ್ಕೊಂಡ್ಲು, ಸರಿ ಇದು ಸರಿ ಹೋಗಲ್ಲ, ಇನ್ನು ನಿಮ್ಗಾದ್ರೆ ಗಂಡ ತೊಂದರೆ ಆಗ್ತಿದ್ದಾನೆ, ಆಕೆಗೆ ಅದೂ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಇವನಿಗೆ ದುಡಿಯೋದೆಲ್ಲ ಇವನು ಫ್ರೆಂಡ್ಸಿಗೆ ಕುಡಿಸ್ಕೊಂಡು ಇವನು ಕುಡ್ಕೊಂಡು ಬರೀ ಇವ್ರಿಗೆ ಆಗ್ತಾ ಇದೆ, ಇನ್ನು ಬದುಕಿದ್ದೇನು ಪ್ರಯೋಜನ ಅಂದ್ಕೊಂಡು ಆ ರಾತ್ರಿ ಸಾಯಲಿಕ್ಕೆ ನಿರ್ಧಾರ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ಲು. ಅದೃಷ್ಟವಶಾತ್ ಯಾರೋ ನೆಂಟರು ಬಂದುಬಿಟ್ರು ಆ ದಿನ ಸಂಜೆ. ಇನ್ನೂ ವಿಚಿತ್ರ ಅಂದರೆ, ಅದಾದ ಬೆಳಿಗ್ಗೆ, ಅದು ಯಾವ ಪೂರ್ವಜನ್ಮದ ಪುಣ್ಯವೋ, ಅದಾದ ಬೆಳಿಗ್ಗೆಯಿಂದ ಗಂಡ ಮನೆ ಕಡೆಗೆ ಸ್ವಲ್ಪ ಗಮನ ಕೊಡ್ಲಿಕ್ಕೆ ಶುರು ಮಾಡ್ದ. ಅಂದರೆ ಹಾಗೆ ಅಂದ್ಕೊಂಡಂತೆ ಆ ನೆಂಟರು ಬರದೇ ಹೋಗಿದ್ದಿದ್ರೆ ನಾನು ಈ ರಾತ್ರಿ, ನನ್ನ ಕೊನೆ ರಾತ್ರಿ, ನಾಳೆ ಗಂಡನ ಬದಲಾವಣೆಯನ್ನು ನೋಡ್ಲಿಕ್ಕೆ ನಾನು ಇರ್ತಾನೆ ಇರಲಿಲ್ಲ. ಅಂದರೆ ನಾನು ಹೇಳೋದು, ನಾವು ಈ ಊರ ಕಡೆ ಬೋರ್ ಕೊರಿತಾರೆ ಗೊತ್ತಾ, 300 ಅಡಿ ಕೊರೆದಿರ್ತಾರೆ, 400 ಅಡಿಗೆ ಹೋಗ್ತಾರೆ, ಅಲ್ಲೂ ನೀರು ಸಿಗಲ್ಲ, 700 ಅಡಿಗೆ ಹೋಗ್ತಾರೆ, ಅಲ್ಲೂ ನೀರು ಸಿಗಲ್ಲ. ಆ ಹಂತಕ್ಕೆ ಒಬ್ಬ ರೈತನಿಗೆ ಏನನ್ಸುತ್ತೆ, ಅಯ್ಯೋ ಇಲ್ಲಿ ನೀರು ಸಿಗಲ್ಲಪ್ಪ, ದುಡ್ಡು ವ್ಯರ್ಥ, ಸುಮ್ಮನೆ ಯಾಕೆ ಬೇಕು, ದೇವ್ರು ಮೋಸ ಮಾಡಿಬಿಟ್ಟ ಅಂತ. ಆ 710ನೇ ಅಡಿಲಿ ನೀರಿತ್ತು ಅಂತ ಅಂದ್ಕೊಳ್ಳಿ. ಬಟ್ ನಾವು 700 ಅಡಿ ಹೋದವರು 10 ಅಡಿಗೆ ಹೋಗೋ ವರ್ಷಕ್ಕೆ ಏನೋ ಒಂದು ನಿರ್ಧಾರ ಮಾಡಿಬಿಟ್ಟಿರ್ತೀವಿ. ಅಯ್ಯೋ ನಮಗೆ ಆಗಲ್ಲಪ್ಪ ಅಂತ 700 ಅಡಿಗೆ ಸ್ಟಾಪ್ ಮಾಡಿ 710ನೇ ಅಡಿಲಿ ನೀರಿತ್ತೋ ಏನೋ. ಅಂದರೆ ಏನಾಗ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಬದುಕು ಬೇರೆ ಏನೋ ಇರ್ತಿತ್ತು. ನಾನೇನು ಅಂದ್ಕೊಂಡೆ, ಇಲ್ಲ ಇವ್ರು ಹಿಂಗೆ ಇರ್ತಾರೆ, ಇವ್ರೇನು ಬದಲಾಗಲ್ಲ, ನನಗೂ ನನ್ನ ಮಕ್ಕಳಿಗೂ ಯಾವುದೋ ಕೆರೆ ಬಾವಿನೇ ಗತಿ ಅಂತ ನಾವೇನೋ ನಿರ್ಧಾರ ಮಾಡು. ನೋಡವಾ, ನೀನು ಯಾವ ಮಟ್ಟಕ್ಕೆ ತಯಾರಾಗಿರಬೇಕು, ನೀನು ಬದುಕಲ್ಲ, ಹಂಗಾಗಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಯಾವ ಮಟ್ಟಕ್ಕೆ ತಯಾರಾಗಿರಬೇಕು ಅಂದರೆ, ಗಂಡನಿಗೂ ಏನೋ ಆದರೂ ನಾನು ಮಕ್ಕಳನ್ನು ಸಾಕ್ತೀನಿ. ಯಾಕಂದರೆ ಈ ಕಲಿಯುಗದಲ್ಲಿ ನೀನು ಹಾಗೇ ಬದುಕಬೇಕು. ಸಾವು, ಹಾರ್ಟ್ ಅಟ್ಯಾಕು, ಅಪಘಾತ, ಹೃದಯಘಾತ, ಆಕ್ಸಿಡೆಂಟು, ಈ ಎಲ್ಲವೂ ನೆಪ ಮಾತ್ರ. ಹೋಗೋ ಸಮಯ ಬಂದಂಗೆ ನೀನು ಏನು ಸೀರೆ ಸೆರಗಲ್ಲಿ ನೀನು ಗಂಡನಿಗೆ ಗಂಟು ಹಾಕೊಂಡು ಪಕ್ಕ ಕೂರಿಸ್ಕೊಂಡ್ರು ನೀನು ನಿಲ್ಸೋಕ್ಕಾಗಲ್ಲ. ನನ್ನ ಮಾತು ನಂಬು, ಆತ ಅತಿ ಶೀಘ್ರದಲ್ಲೇ ಬದಲಾಗ್ತಾನೆ. ತೀರಾ ಕುಡ್ಕೊಂಡು ಬಂದು ಹೊಡೆದು ಇನ್ಯಾವುದೋ ಹೆಣ್ಣಿನ ಸವಾಸಕ್ಕೆ ಹೋಗಿ ಅಥವಾ ಇನ್ಯಾವುದೋ ಮನೆ ಮಟನೆಲ್ಲ ಕುಡಿತಕ್ಕೋಸ್ಕರ ಮಾರಿ ಇಂಥದ್ದೇನೋ ತೀರಾ ಮಿತಿಮೀರಿ ಹೋಗಿಲ್ಲ ನಿನ್ನ ಗಂಡ. ಅಂದ್ರೆ ನೋಡಿ, ಯಾಕೆ ಹಂಗ ಮಾಡ್ತಿದ್ದಾನೆ ಅನ್ನೋದಕ್ಕೂ ಒಂದು ಬಲವಾದ ಕಾರಣ ಇದೆಯಲ್ಲವಾ. ತಮ್ಮನ ಸಾವು ಅಂದಾಗ ಅದು ನಾನು ನೀನು ಮಾತಾಡಿಕೊಂಡಷ್ಟು ಸುಲಭ ಅಲ್ಲ ಅದು, ಹೌದಲ್ಲವಾ. ಹಾಗಾಗಿ ನಿನ್ನ ತವರು ಮನೆಯವರು ಸ್ವಲ್ಪ ದುಡ್ಡಿರೋರು ಇಲ್ದವರು ನಿನಗೆ ಅದು ಬೇಡ. ನೀನು ಆ ಮನೆಗೆ ಈಗ ನೆಂಟ್ರಷ್ಟೇ. ನೀನು ಹೋಗ್ಬೇಕು, ಹಬ್ಬ ದಿವಸ ಇರಬೇಕು, ಬರ್ತಾ ಇರಬೇಕು. ನಿನ್ನ ಗಂಡನ ವಿಚಾರದಲ್ಲಿ ನೀನು ಕಾರ್ಯಕ್ರಮ ಕೇಳ್ತಾ ಇರೋಳು, ಸುಮ್ಮನೆ ಕಲ್ಪನೆ ಮಾಡು. ಎಂತೆಂಥ ನೀಚ ಗಂಡನನ್ನು ಕಟ್ಕೊಂಡು ಒದ್ದಾಡ್ತಿರೋ ಈ ಸಮಾಜದಲ್ಲಿ ಪರವಾಗಿಲ್ಲ, 2 ಮಕ್ಕಳಿದ್ದಾರೆ, ಗಂಡ ಅಷ್ಟು ದುಡಿತಾ ಇದ್ದಾನೆ, ಯಾಕೋ ಇಂಥದ್ದೇನೋ ಮನೇಲಿ ನಡೀತು, ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಹಂಗೆ ಮಾಡ್ತಿದ್ದಾನೆ, ಆಮೇಲೆ ಅವನು ಸರಿ ಹೋಗ್ತಾನೆ. ಪರಿವರ್ತನೆ ಆಗಲೇಬೇಕು, ಯಾವುದೂ ಇದ್ದಂಗಿರುವುದಿಲ್ಲ. ನಿನ್ನ ಗಂಡನ ವಿಚಾರದಲ್ಲೂ ಅಷ್ಟೇ, ಆತ ಮೂಲಭೂತವಾಗಿ ತುಂಬ ಜವಾಬ್ದಾರಿ ಮನುಷ್ಯ ಆತ. ಆದರೆ ಇಂಥದ್ದೇನೋ ಈಗ ಸಮಯ, ಪರಿಸ್ಥಿತಿಗಳು, ಸಂಬಂಧಗಳು ಎಲ್ಲವೂ ಒಟ್ಟಿಗೆ ಹೊಡೆತ ಕೊಟ್ಟಾಗ ಯಾರು ತಡ್ಕೊಳ್ತಾರೆ ಹೇಳವ? ಕಷ್ಟ, ಹೌದಲ್ಲ? ಈ ಸಮಯದಲ್ಲಿ ಒಬ್ಬ ಹೆಂಡತಿಯಾಗಿ ನೀವು ಆತನ ಭಾವನಾ, ಈಗ ಕುಡಿಯೋದು ಬಿಡಿಸೋದು ಅನ್ನೋದು ಇದೆಯಲ್ಲ,
ಇದು ನೀನು ಹೇಳಿದಷ್ಟು ತೀರಾ ನೀನು ಹೇಳ್ತಾ ಹೋದಂಗೆ ಇವಳೇನಪ್ಪ ಇವಳು ಹಿಂಗೆ ತಲೆ ತಿಂತಾಳೆ ಅಂತ ಅವ್ನು ಇನ್ನೂ ಜಾಸ್ತಿ ಮಾಡೋದು ಬೇಡ. ಈತನೇ ತಾನಾಗಿ ಬಿಡುವ ಪರಿಸ್ಥಿತಿ ಇನ್ನು ಅತಿ ಶೀಘ್ರದಲ್ಲಿ ಒದಗಿ ಬರುತ್ತೆ. ಅಲ್ಲಿ ಪಾಠ ಕಲ್ತು ಇವನು ಬಿಡ್ತಾನೆ. ಅಂಡ್ ಹೇಗೆ ಅಂದರೆ ಈತನಿಗೂ ಅದರಿಂದ ಹಾಸಿಗೆ ಹಿಡಿಯೋ ಪರಿಸ್ಥಿತಿ ಬರುತ್ತೆ. ತೀರಾ ಸಾವು ತರುವಷ್ಟಲ್ಲ, ಬಟ್ ಇದರಿಂದ ಬಿಡಿಸ್ಕೊಳ್ಳಿಕ್ಕೆ ವಿಧಿ ತಾನಾಗೆ ಏನೋ ಒಂದು ವಿಚಾರ ಕೈ ಹಾಕುತ್ತೆ. ಆ ಕಾರಣಕ್ಕೆ ಆತ ಹೊರಗಡೆ ಬರಲೇಬೇಕಾಗುತ್ತೆ. ಆ ಪರಿಸ್ಥಿತಿ ಅದನ್ನು ಡಾಕ್ಟ್ರ್ ಹೇಳ್ತಾರೋ ಅಥವಾ ತಾನೇ ಬದುಕಬೇಕಂದ್ರೆ ಇದು ಬಿಡಬೇಕಾಗಿರೋದು ಅನಿವಾರ್ಯ ಅನ್ನೋ ಸ್ಥಿತಿಗೆ ಆತ ಬರ್ತಾನೆ. ಏನೋ ನಷ್ಟವಾಗುವುದಿಲ್ಲ, ಯೋಚನೆ ಮಾಡಬೇಡ. ಕೆಲವೊಮ್ಮೆ ನಾವು ಕಬ್ಬಿಣಕ್ಕೆ ಅಥವಾ ಕಬ್ಬಿಣವನ್ನು ಬಾಗಿಸಬೇಕು ಅಂದಾಗ ಅದು ಕೊಡಿಲೇಬೇಕಲ್ಲವಾ? ಅಂದರೆ ಕಬ್ಬಿಣಕ್ಕೆ ಹೊಡೆಯೋದು ಅದಕ್ಕೆ ಶಿಕ್ಷೆ ಕೊಟ್ಟಂಗೆ ಅಂತ ಅಲ್ಲ, ಅದನ್ನು ಸ್ವಲ್ಪ ಬಾಗಿಸಬೇಕು ಅಂದರೆ ಶಿಕ್ಷೆ ರೂಪದಲ್ಲಿ ಶಿಕ್ಷಣ ಅನಿವಾರ್ಯ. ಹಾಗೆ ಆತನಿಗೂ ಮಕ್ಕಳಿಗೆಲ್ಲೋ ಹುಷಾರಿಲ್ದಂಗೆ ಆಗುತ್ತೆ, ಇಲ್ಲ ಆತನಿಗೆ ಎಲ್ಲೋ ಹುಷಾರಿಲ್ದಂಗೆ ಆಗುತ್ತೆ, ಎಲ್ಲೋ ಆಸ್ಪತ್ರೆಗೆ ಸೇರಬೇಕಾದ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ಯಾಕೆ ಆಗ್ತಿದೆ, ಯಾಕೆ ನೀವು ಕುಡಿಯೋದು ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀರಿ, ಇದೆಲ್ಲ ವಿಚಾರಗಳು ಬಂದಾಗ ಆತನಿಗೇ ಆತನೇ ನಿರ್ಧಾರ ಮಾಡುವ ಹಂತಕ್ಕೆ ಬರ್ತದೆ. ಈಗ ನೀವು ಮೇಲೆ ಏನು ಹೋಗಿ ಹೇಳಲಿಕ್ಕೆ ಹೋದರೂ ಅದು ಇವಳಿಗೇನಪ್ಪ ಮನುಷ್ಯತ್ವನೇ ಇಲ್ವ, ನನ್ನ ತಮ್ಮ ಸತ್ತಿದ್ದಕ್ಕೆ ನಾನು ಕುಡಿತಾ ಇದ್ದೀನಿ ಅನ್ನೋದು ಆತನ ಭಾವನೆ. ತಮ್ಮನ ನೆನಪಲ್ಲಿ ಅಂದರೆ ಇದ್ದಷ್ಟು ದಿನ ತಮ್ಮನನ್ನು ಚೆನ್ನಾಗಿ ನೋಡಿಕೊಂಡೆ ಅನ್ನೋದಾದರೆ ಓದ ಮೇಲೆ ಕೊರೋದಿಕ್ಕೆ ಅರ್ಥ ಇಲ್ಲ. ಇದ್ದಷ್ಟು ದಿನ ತಮ್ಮನನ್ನ ಕಸದ ಥರ ನೋಡ್ಕೊಂಡಿದ್ದೆ ಅನ್ನೋದಾದರೆ ಓದ ಮೇಲೆ ಅಳಬೇಕು. ಯಾಕಂದ್ರೆ ಅಯ್ಯೋ ಇದ್ದಾಗ ನೋಡ್ಕೊಳ್ಳಿಲ್ವಲ್ಲಪ್ಪ ಅಂತ. ಅದಕ್ಕೆ ಹೇಳ್ತಾರೆ, ಬದುಕಿದ್ದಾಗ ಯಾರು ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀರಲ್ಲ, ಸತ್ತ ಮೇಲೆ ಪ್ರೀತಿಯಿಂದ ಕಳಿಸ್ಕೊಡಿ. ಯಾಕಂದರೆ ಅಯ್ಯೋ ಭಗವಂತ, ನನ್ನ ಹತ್ರ ನೀನು ಎಷ್ಟು ದಿನ ನನ್ನ ತಂದೆ ತಾಯಿನ ಇಟ್ಟಿದ್ದಲ್ಲಪ್ಪ, ಅಷ್ಟು ದಿನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅಲ್ಲಿ ಅಳ್ಳಿಕ್ಕೆ ಬೇರೆ ಕಾರಣ ಇಲ್ಲ ಅಂತ. ಆದರೆ ನೀವು ಬದುಕಿದ್ದಷ್ಟು ಸಮಯ ಯಾವುದ್ಯಾವುದೋ ಕಾರಣಗಳಿಗೆ ನೀವು ಅವರನ್ನು ದೂಷಿಸಿದ್ರಿ, ಸರಿಯಾಗಿ ಆಸ್ಪತ್ರೆಗೆ ತೋರಿಸ್ಲಿಲ್ಲ, ಅವ್ರನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ, ಅವ್ರನ್ನ ಸರಿಯಾಗಿ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ, ಮತ್ತೆ ಸತ್ತ ಮೇಲೆ ಹೆಣದ ಮೇಲೆ ಬಿದ್ದು ಅಳ್ತಾ ಇದ್ದೀರಿ. ಈ ಅಳುವು ಪಾಪ. ಇದು ಬದುಕಿದ್ದಾಗ ನಿಮ್ಮ ಮೈದನ ಸಾವನ್ನು ನಾನು ಆಗಲಿ ಯಾಕೆ ಒತ್ತಿ ಹೇಳಿದೆ ಅಂದರೆ, ಇಷ್ಟೇ ಬದುಕು. ನೀರು ತರಕ್ಕೆ ಹೋಗ್ತೀನಿ ಅಂದರೂ ವಾಪಸ್ ಬರಲ್ಲ, ಅಂಗಡಿಗೆ ಹೋಗ್ತೀನಿ ಅಂದರೂ ವಾಪಸ್ ಬರಲ್ಲ, ಬರ್ತೀನಿ ಸಂಜೆ ಅಂತ ಹೇಳ್ಬಿಟ್ಟು ಹೋದವರು ವಾಪಸ್ ಬರಲ್ಲ. ಅಂದರೆ ಇದೊಂಥರ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳು, ಅಲ್ಲಿ ಒಂದು ಪುಟ್ಟ ಗಿಡದ ಮೇಲೆ ಇಬ್ಬನಿ ಹನಿ ಕೂತಿರುತ್ತೆ ನೋಡು, ಆ ಎಲೆ ಮೇಲೆ ಇದ್ದಷ್ಟು ಸಮಯ ಪಳಪಳನು ಒಳಿಯುತ್ತದು. ಆದರೆ ನೀನು ತಿರುಗೋ ವರ್ಷಕ್ಕೆ ಅದು ಇಲ್ಲದೆ ಇರೋದಿಲ್ಲ, ಎಲ್ಲಿಗೆ ಬಿತ್ತು ಎಲ್ಲೋಯ್ತು ಗೊತ್ತಿಲ್ಲ. ಆ ಎಲೆ ಮೇಲಿರೋವರೆಗೂ ಅದು ತುಂಬ ಚಂದ. ಹಾಗಾಗಿ ನಮ್ಮ ಬದುಕು ಹಾಗೆ ಎಲೆಯ ಮೇಲೆ ಕುಳಿತ ಇಬ್ಬನಿಯ ಹನಿಯಂತೆ. ಅಲ್ಲಿರೋವರೆಗೂ ಸ್ವಲ್ಪ ಚಂದ 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 ಕಾಣುತ್ತೆ. ಆವಾಗಲೇ ಪ್ರೀತಿಸ್ಬೇಕಾ, ಮುದ್ದಾಡಬೇಕಾ, ಅಪ್ಕೊಳ್ಬೇಕಾ, ಅದೆಲ್ಲ ಮಾಡಿಬಿಡ್ಬೇಕು. ಅದು ಬಿದ್ದ ಮೇಲೆ ಎಲ್ಲಿ ಬಿತ್ತು ಅಂತ ಹುಡುಕ್ರೆ ಅದು ಸಿಗೋದಲ್ಲ. ಅದು ಆ ರಹಸ್ಯವನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿಲ್ಲ ಇನ್ನು. ಸತ್ತಿರೋರ್ ನೋವು ಕರ್ಕೊಂಡು ಬರೋ ಥರ ಇದ್ದಿದ್ರೆ ಈ ಜಗತ್ತಲ್ಲಿ ನಿಲ್ಲೋಕ್ ಜಾಗ ಇರ್ತಿರ್ಲಿಲ್ಲ. ಹೌದಲ್ಲ? ಸೊ ನಿನ್ನ ಗಂಡನ ವಿಚಾರದಲ್ಲಿ ನಾನು ನುಡಿತಾ ಇದ್ದೀನಿ ತಾಯಿ, ನಿನ್ನ ಗಂಡ ಅತೀ ಶೀಘ್ರದಲ್ಲೇ ಮೊದಲು ಹೇಗಿದ್ದ ಹಾಗೇ ಆಗ್ತಾನೆ. ಆದರೆ ಸಾಯುವವರೆಗೂ ತಮ್ಮನ ವಿಚಾರದಲ್ಲಿನ ನೋವು ಅಥವಾ ಆ ವಿಚಾರ ಬಂದಾಗ ಆತ ಎಲ್ಲರಿಂದ ದೂರ ಹೋಗಿ ಮೌನವಾಗಿ ಕೂತ್ಕೊಳ್ಳೋ ಬುದ್ಧಿ ಅದು ಇದ್ದೇ ಇರುತ್ತೆ. ಅದನ್ನು ನೀನು ಅಡ್ಡಪಡಿಸೋಂಗಿಲ್ಲ. ನೀನು ಗಂಡ, ನೀನು ಆತನಿಗೆ ಹೆಂಡತಿ. ಆದರೆ ಆತನ ತಮ್ಮನೊಂದಿಗಿನ ಬಾಂಧವ್ಯಕ್ಕೆ ನೀನು ಯಾವುದೇ ಅಡ್ಡಿ ಆಗಬಾರದು. ಹಾಗಂತ ಆತ ಕುಡ್ಕೊಂಡು ಹೋದಂಗೆ ಬಿಟ್ಟುಬಿಡು ಅಂತ ಅಲ್ಲ. ನೀವೇ ಹೇಳ್ತಾ ಇದ್ರಿ, ನನ್ನ ಗಂಡನಿಗಿಂತ ನನ್ನನ್ನು ತುಂಬಾ ಕಾಳಜಿ ಮಾಡಿದ್ದವರು ನನ್ನ ಮೈದನ ಅಂತ. ಅದು ನಿಮ್ಮ ಬಾಯಿಂದ ಬಂತ. ಅದೇ ನೀವು ಆ ಸತ್ತು ಸ್ವರ್ಗ ಸೇರುವ ಆತ್ಮಕ್ಕೆ ನೀವು ಕೊಟ್ಟ ಅತಿ ದೊಡ್ಡ ಉಡುಗೊರೆ ಅಂದರೆ, ಈ ಕಾರ್ಯಕ್ರಮದಲ್ಲಿ ಯಾರು ಈಗಾಗಲೇ ಮರಣವನ್ನಪ್ಪಿದ್ದಾರೆ ಆ ಆತ್ಮ ನನ್ನನ್ನಿದ್ದಾಗ ತುಂಬ ಚೆನ್ನಾಗಿ ಕೇರ್ ಮಾಡ್ತು ಅಂದ್ರಲ್ಲ, ಇದೇ ಮಾತು ಅದಕ್ಕೆ ದೊಡ್ಡ ಶ್ರದ್ಧಾಂಜಲಿ, ಬೇರೇನೂ ಅಲ್ಲ. ಯಾಕಂದರೆ ಆತ ಹೋದ ಮೇಲೂ ಆತನ ಬಗ್ಗೆ ಒಳ್ಳೆ ಮಾತಾಡ್ತಿದ್ದೀರಲ್ಲ, ಈ ವಿಚಾರಗಳೇ ಅವರನ್ನು ಸ್ವರ್ಗದಲ್ಲಿಡೋದು. ಅವ್ರು ತುಂಬಾ ನನ್ನ ಸಂಸಾರನೇ ಉದ್ಧಾರ ಮಾಡೋರೆ ಗುರುಗಳೇ.
ಕೊಟ್ಟು ನಮ್ ಅತ್ತಿಗೆ ಅಂತ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟು ಚೆನ್ನಾಗಿ ಇರೋ ಗಂಟನು ಚೆನ್ನಾಗೇ ನೋಡ್ಕೊಂಡ್ರು. ಅವತ್ತು ಕೂಡ ಅಡ್ಗೆ ಏನ್ ಮಾಡಿದ್ದೆ ಅದಕ್ಕೆ ಅಡ್ಗೆನ ನಾಷ್ಟಕ್ಕೆ ಏನ್ ಮಾಡಿದ್ದೆ ಅದಕ್ಕೆ ಅವತ್ತು ಕೂಡ ಹಂಗೆ ಮಾತಾಡಿದ್ರು. ಏನು 2 ನಿಮಿಷಕ್ಕೆ ಹಂಗ ಆಗೋಯ್ತು. ಚೆನ್ನಾಗೇ ಇದ್ದವ್ರು ಸಡನ್ ಆಗಿ ಹಿಂಗ ಆಗೋಯ್ತು ಅಂದ್ರೆ ಅವ್ರ ಅಣ್ಣನ್ನು ಕೂಡ ಅಣ್ಣ ನೀನ್ ಚೆನ್ನಾಗಿರ್ಬೇಕಣ್ಣ ಅವ್ರ ಅಣ್ಣನ ತುಂಬಾ ಆಸೆ. ನಾನ್ ದುಡಿತೀನಿ ಕಣ, ನೀನ್ ಏನ್ ಖರ್ಚು ಮಾಡು, ನೀನ್ ಚೆನ್ನಾಗಿರ್ಬೇಕು ಅನ್ನೋದು. ಯಾವಾಗ್ಲೂ ಅವ್ರ ಅಣ್ಣ ಇಟ್ಕೊಂಡಿರೋ ಬಟ್ಟೆ ಇಟ್ಕೊಳ್ಳೋನು, ಇಟ್ಕೊಂಡ್ ಬಿಟ್ಟಿರೋ ಬಟ್ಟೆ ಇಟ್ಕೊಳ್ಳೋನು, ಅವ್ರ ಅಣ್ಣ ತೊಟ್ಕೊಂಡಿರೋ ಒಡವೆ ತೊಟ್ಕೊಂಡ್ಮೇಲೆ ತೊಟ್ಕೊಳ್ಳೋನು. ಪ್ರತಿ ಒಂದು ಅವಂದು ಅಂತ ಆಸೆಗೆ ಏನು ಮಾಡ್ಕೊಳ್ಳಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಚೆನ್ನಾಗಿರ್ಬೇಕು, ನಮ್ಮ ಅಣ್ಣನ ಮಕ್ಳು ಚೆನ್ನಾಗಿರ್ಬೇಕು, ಅದೇ ಗುರುಗಳು ಬಾಯಲ್ಲಿ ಬರ್ತಾ ಇದ್ದೀನಿ. ಅಂತ ಮನ್ಸಿನ ದೇವ್ರು ಕಿತ್ಕೊಂಡ್ಬಿಟ್ಟಲ್ಲ ಅನ್ನೋದೊಂದು ನೋವು ಗುರುಗಳೇ. ನಾವು ಬರಲ್ಲ ಅನ್ನೋದೊಂದು ನೋವು, ದೇವ್ರು ಕಿತ್ಕೊಂಡ್ಬಿಟ್ಟಲ್ಲ ಅನ್ನೋದೊಂದು ನೋವು, ಏನ್ ಮುಂದಕ್ಕೆ ನಮ್ ದಾರಿ ಏನು ಅನ್ನೋದೊಂದು ನೋವು. ನಾನಿದ್ದೀನಿ ಕಣೋಣ ಅನ್ನೋ ಗುರುಗಳೇ ಯಾವಾಗ್ಲೂ. ನೋಡವ್ವ, ಇಲ್ಲಿ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು, ನಿಮ್ಮನ್ನು ಕಾಳಜಿ ಮಾಡ್ತಿದ್ರು, ಸತ್ಯ. ಆದರೆ ಒಂದಂತೂ ಸತ್ಯನವ, ಇಲ್ಲಿ ದಾರಿ ತೋರಿಸ್ಲಿಕ್ಕೆ ಮನುಷ್ಯ ನೆಪ ಮಾತ್ರ. ಅದನ್ನು ಭಗವಂತ ಈಗಾಗಲೇ ದಾರಿ ತೋರಿಸಿಟ್ಟಿದ್ದ, ನೀವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು. ಇಲ್ಲಿ ಮೈದ ತಂದೆ ತಾಯಿ ಮೈದ್ನ ಇವರೆಲ್ಲ ಇದ್ದಾರಲ್ಲ, ಇವರೊಂದು ನೆಪ ಮಾತ್ರ. ಇಲ್ಲಿ ನಾವು ಯಾರನ್ನೂ ನಂಬಿಕೊಂಡು ಬಂದಿಲ್ಲ. ಪರಮ ಸತ್ಯ ಏನಂದರೆ, ನಾವು ಯಾರನ್ನೂ ತೀರಾ ಹಚ್ಕೊಂಡು ಕೂತ್ಕೊಂಡಷ್ಟು ದುಃಖವೇ ಜಾಸ್ತಿ. ಹೌದು ಗುರುಗಳೇ, ಹಂಗೆ ಆಗಿದ್ದು. ಈಗ ನೀನು ಅದನ್ನ ಬಗ್ಗೆ ಅಳಬೇಡ, ಪ್ರೀತಿ ತೋರಿಸ್ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದಕ್ಕೇನು ಕಾರಣ? ನಿಮ್ಮ ಊರಲ್ಲಿ ತುಂಬಾ ಜನ ಸತ್ತು ಹೋದ್ರು, ಯಾರ ಬಗ್ಗೆನೂ ನಾವು ಅಳ್ತಾ ಇಲ್ವಲ್ಲ? ಇಲ್ಲ ಗುರುಗಳೇ, ಹಂಗ ಅನಿಸ್ತಿರ್ಲಿಲ್ಲ. ಅವ್ರು ಸತ್ತೋಗೋರೆ ಅಂದ್ರೆ ಅಯ್ಯೋ ಸಾವು ಅನ್ನೋದು ದೊಡ್ಡದಲ್ವಾ ಅಂತ ಅನ್ಸೋದು. ನಮ್ಮ ಮೈದ ಸತ್ಮೇಲೆ ಸಾವು ಅನ್ನೋದೇ ಒಂದ್ ಭಯ ಆಗ್ಬಿಟ್ಟಿದೆ. ಮೈದನ ಅಲ್ಲ, ನನ್ನ ಮೈದನ ಅಂದಲ್ಲ, ಈ ನನ್ನ ಅನ್ನೋದು ಎಲ್ಲಿ ನಾವು ಹಚ್ಕೊಳ್ತೀವೋ ಅಲ್ಲಿ ದುಃಖ. ಹಾಗಂತ ಹಚ್ಕೊಳ್ಬೇಡಿ ಅಂತ ಅಲ್ಲ, ಸತ್ಯವನ್ನು ಅರ್ಥ ಮಾಡ್ಕೊಂಡು ಹಚ್ಕೊಳ್ಳಿ. ಅಂದರೆ ಇರೋವರೆಗೂ ಆತ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ, ಫೈನ್. ಇಷ್ಟೇ ಭಗವಂತನ ಲೆಕ್ಕದಲ್ಲಿ. ಅದಾದಮೇಲೆ ನೀವು ಅಳೋದು ಬಿಡೋದು ಅದು ಭಗವಂತನ ಲೆಕ್ಕ ಅಲ್ಲ. ಅದು ನಿಮ್ಮ ಬಾಂಧವ್ಯಗಳು, ಮಮಕಾರಗಳು, ನನ್ನದು, ನನ್ನವರು, ನನ್ನ ಗಂಡ, ನನ್ನ ಮೈದ, ನನ್ನ ಮಕ್ಕಳು, ಈ ನಂದು ಇದು ಮನುಷ್ಯನ ಇದೊಂದು ಪ್ರತ್ಯೇಕವಾದ ಭಾವನೆ. ಇದು ಆತ್ಮದ ಗುಣವಲ್ಲ. ಆತ್ಮದ ಗುಣ ಏನಂದರೆ, ಇದ್ದಾಗ ಪ್ರೀತಿಸು, ಕರ್ಕೊಂಡಾಗ ಭಗವಂತ ಕೊಟ್ಟಿದ್ದ, ಭಗವಂತ ಕರ್ಕೊಂಡ ಅನ್ನೋ ಅರ್ಥದಲ್ಲಿ ಬಿಟ್ಬಿಡಪ್ಪ ಅಂತ. ಅಂದರೆ ನೋಡಿ, ನಾನು ಅದಕ್ಕೆ ಹೇಳಿದೆ, ಶುರುವಿನಲ್ಲಿ ಹೇಳಿದೆ, ಸಾವಿಗೆ ಸಾಂತ್ವನ ಇಲ್ಲವ. ನಾನು ಇಡೀ ವರ್ಷ ಎಲ್ಲ ಹೇಳಿದ್ರು ಆ ದುಃಖಗಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ನಾನು ಹೇಳೋದು, ಪ್ರತಿಯೊಬ್ಬ ಮನುಷ್ಯ ಯಾರು ಹುಟ್ಟುತ್ತಾನೋ ಅವನು ಸಾಯಲೇಬೇಕು, ಯಾರು ಸಾಯುತ್ತಾನೋ ಅವನು ಹುಟ್ಟಲೇಬೇಕು. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಹುಟ್ಟು ಸಾವನ್ನ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಬೋದು. ತುಂಬ ಸಾರಿ ಅನಿಸುತ್ತೆ, ದೇಹ ಇನ್ನೂ ಹಳೇದಾಗಿರ್ಲಿಲ್ವಲ್ಲ, ದೇಹ ಇನ್ನೂ ವಯಸ್ಸಾದಂಗೆ ಆಗಿರ್ಲಿಲ್ವಲ್ಲ, ಯಾಕೆ ಯೌವನದಲ್ಲಿ ಸಾವು ಬಂತು? ಯಾಕಂದರೆ ಭಗವದ್ಗೀತೆ ಹೇಳುತ್ತೆ, ಹುಟ್ಟು ಅಂದರೆ ಒಂದು ಹೊಸ ಬಟ್ಟೆಯನ್ನು ಧರಿಸಿದ ಹಾಗೆ, ಸಾವು ಅಂದರೆ ಆ ಕೊಳೆಯಾದ ಬಟ್ಟೆಯನ್ನು ಬಿಚ್ಚಿದ ಹಾಗೆ. ಇಲ್ಲಿ ಬಟ್ಟೆ ಅಂದರೆ ದೇಹ. ಈಗ ವಯಸ್ಸಾದವ್ರ ದೇಹ ನೋಡಿ, ಅದೊಂಥರ ಕೊಳೆಯಾದ ಬಟ್ಟೆ, ಈಗ ಅದರಿಂದ ಪ್ರಯೋಜನ ಇಲ್ಲ ಅಂತ. ಆ ಬಟ್ಟೆಯನ್ನು ಬಿಚ್ಚೋದು, ಆತ್ಮ ಬಟ್ಟೆಯನ್ನು ಧರಿಸೋದು ಅಂದರೆ ಆತ್ಮ ದೇಹವನ್ನು ಸೇರೋದು. ಇಲ್ಲಿ ದೇಹ ಅಂದರೆ ಬಟ್ಟೆ ಅಂತ. ದೇಹ ತೊಟ್ಲಲ್ಲಿದ್ದಾಗ ಹೆಂಗಿರುತ್ತೋ ವಯಸ್ಸಾದ್ಮೇಲೂ ಹಂಗೆ ಇರುತ್ತೋ? ಇಲ್ಲ, ಬೆಳೆದು ಅಂದರೆ ತೊಟ್ಟಿಲಲ್ಲಿದ್ದಾಗ ಏನು ಅಸಹಾಯಕತೆಯೋ, ತೊಟ್ಲಲ್ಲಿದ್ದಾಗ ನೀರು ತಾಂಡು ಕುಡಿಯೋ ಕಾಲ, ನಡೆದಾಡ್ಲಿಕ್ಕಾಗಲ್ಲ. ತೊಟ್ಲಲ್ಲಿದ್ದಾಗಲೂ ಯಾರ ಸಹಾಯವೂ ಬೇಕು, ವಯಸ್ಸಾದಾಗಲೂ ಯಾರ್ದು ಸಹಾಯ ಬೇಕು. ಈ ಎರಡೂ ಸ್ಥಿತಿಯಲ್ಲೂ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗಿರ್ತಾನೆ ಮನುಷ್ಯ, ಹೌದಲ್ಲ? ಈ ಮಧ್ಯದಲ್ಲಿ ಒಂಚೂರು ಓಡಾಡೋ ಶಕ್ತಿ ಪಡ್ಕೊಂಡಿರ್ತಾನೆ. ಈ ತೊಟ್ಟಿಲೊಳಗಡೆ ಹುಟ್ಟಿ ಅಂದರೆ ತಾಯಿಯ ಗರ್ಭದಿಂದ ಹೊರಗಡೆ ಏನು ಬಂದ, ಅದೊಂಥರ ಹೊಸ ಬಟ್ಟೆ ಧರಿಸಿದ ಹಾಗೆ, ಹೊಸ ಬಟ್ಟೆ, ಹೊಸ ಚರ್ಮ, ಹೊಸ ಜನ್ಮ. ಆದರೆ ಹಾಗೆ ಬೆಳೆದು ದೊಡ್ಡವನಾಗಿ, ಮದುವೆ ಆಗಿ, ಮಕ್ಕಳಾಗಿ, ಒಂದು ಸಂಸಾರಸ್ಥನಾಗಿ, ಒಂದು ಹಂತಕ್ಕೆ ವಯಸ್ಸಾಗಿ, ಮುದುಕನಾಗಿ, ಆ ಏನು ಚರ್ಮ ಸುಕ್ಕುಗಟ್ಟಿ, ಚರ್ಮ ಯಾವುದು, ಮೂಳೆ ಯಾವುದು ಒಂದು ಗೊತ್ತಾಗದೇ ಇರೋ ಪರಿಸ್ಥಿತಿಗೆ ಬರ್ತಾನಲ್ಲ, ಆಗ ಆ ದೇಹದಿಂದ ಇನ್ನೇನೂ ಪ್ರಯೋಜನ ಇಲ್ಲ ಅಂದಾಗ ಆತ್ಮ ಅದರಿಂದ ಹೊರಗಡೆ ಬರುತ್ತೆ. ಯಾಕಂದ್ರೆ ಕೊಳೆಯಾಗಿರೋ ಬಟ್ಟೆಯನ್ನು ಧರಿಸಿದಷ್ಟು ನಮಗೆ ಭಾರ ಅಲ್ವಾ?
ಹೌದು. ಆಗ ಆ ಸುಕ್ಕಾದ ವಯಸ್ಸಾದ ದೇಹದಿಂದ ಹೊರಗಡೆ ಬಂದ ಆತ್ಮ ಇನ್ನೊಂದು ತಾಯಿಯ ಗರ್ಭವನ್ನು ಹುಡುಕುತ್ತೆ. ಅಂದರೆ ಅದಕ್ಕೆ ಆ ದೇಹದಿಂದ ಹೊರಗಡೆ ಬಂದರೆ ಅದು ಸಾವು, ದೇಹದ ಒಳಗಡೆ ಪ್ರವೇಶ ಮಾಡಿದ್ರೆ ಅದನ್ನು ಹುಟ್ಟು ಅಂತ ಕರಿತೀವಿ. ಹೌದು. ಹಾಗೆ ನಿನ್ನ ಬಾಮೈದ ಅಥವಾ ನಿನ್ನ ಮೈದುನ ಆಗಿರ್ಬೋದು ಅಥವಾ ಸತ್ತ ಯಾರೇ ನನ್ನವರಾಗಿರ್ಬೋದು, ಅವರು ಆ ದೇಹದ ಅಂದರೆ ಅವರು ಯಾವ ಕಾರಣಕ್ಕೆ ಆ ದೇಹವನ್ನು ಹೊತ್ತು ಬಂದಿದ್ರೋ ಆ ಕೆಲಸ ಮುಗೀತು, ಅವರು ಹೊರಟರು. ಅವರು ಹೊರಡಲಿಕ್ಕೆ ನಾವು ಅದೊಂದು ಸಾವು ಅಂತ ಕರಿಬೋದು. ಆದರೆ ಅದು ಹೃದಯಾಘಾತದಿಂದ ಆಯಿತಾ, ಆಕ್ಸಿಡೆಂಟಿಂದ ಆಯಿತಾ, ಇವೆಲ್ಲ ನೆಪ ಮಾತ್ರ. ಬಟ್ ಅವ್ರ ಸಮಯ ಮುಗೀತು, ಅವರು ಹೊರಟರು ಅಂತ. ಈಗ ಸಂತೆಗೆ ಒಂದಷ್ಟು ಹಣ ತಗೊಂಡು ಹೋದೆ, ಹಣ ಎಲ್ಲ ಖರ್ಚಾಯಿತು. ಖರ್ಚಾದ ಮೇಲೂ ಈಗ ನನ್ನ ಜೇಬಲ್ಲಿ ಯಾವುದೇ ಹಣ ಇಲ್ಲ. ಅಲ್ಲಿ ಇರ್ಲಿಕ್ಕೆ ಆ ಸಂತೆಯಲ್ಲಿ ಹಣ ಖಾಲಿ ಆದ್ಮೇಲೂ ಇರ್ಲಿಕ್ಕೆ ಕಾರಣ ಇಲ್ವಲ್ಲವ. ಹಾಗೆ ಒಂದು ಆತ್ಮ ಆ ಪ್ರಾರಬ್ಧ, ಅದಕ್ಕೆ ಅಯ್ಯೋ ಪ್ರಾರಬ್ಧವೇ ಅಂತಾರೆ. ಅಂದರೆ ಪ್ರಾರಬ್ಧ ಕರ್ಮ, ಈ ಜನ್ಮಕ್ಕೆ ಅಥವಾ ಈ ಸಂತೆಗೆ ಇಷ್ಟು ಹಣ ಅಂತ ತಗೊಂಡು ಹೋಗಿರ್ತೀವಲ್ಲ, ಆ ಹಣ ಮುಗಿದ ಮೇಲೆ ಹೇಗೆ ಮತ್ತೆ ಮನೆಗೆ ಬರ್ತೀವೋ ಹಾಗೆ ಈ ಜನ್ಮಕ್ಕೆ ಅಂತ ಒಂದಷ್ಟು ಕರ್ಮ ತಗೊಂಡು ಬಂದಿರ್ತೀವಿ. ಅದನ್ನು ಮುಗಿಸಿ, ಆ ಕರ್ಮ ಅಂದರೆ ನೋಡಿ, ಹಿಂದಿನ ಜನ್ಮದಲ್ಲಿ ಯಾರೋ ಸಾಲ ಕೊಟ್ಟಿದ್ದ ಅದನ್ನು ತೀರ್ಸೋಕ್ಕಾಗಿರಲಿಲ್ಲ, ಸತ್ತಿರ್ತೀವಿ. ಇಲ್ಲ ಅದನ್ನು ತೀರ್ಸ್ಲಿಕ್ಕೆ ಬಂದಿರ್ತೀವಿ, ಅದು ಕರ್ಮ ಅಂತ. ಅದು ತೀರಿಸಿದ ಮೇಲೆ ಇಲ್ಲಿ ಉಳಿಯೋಕೆ ಕಾರಣ ಇಲ್ಲ, ಮತ್ತು ಹೊರಡಬೇಕು ಅಂತ. ಅಂದರೆ ಈ ಆತ್ಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮೈದು ನನಗೆ ಈಗ ಸತ್ತು ಪ್ರಾಣ ದೇಹವನ್ನು ಬಿಟ್ಟು ಆತ್ಮರೂಪಿಯಾಗಿ ಆತ ಹೊರಟೋಗಿದ್ದಾನೆ ಅಥವಾ ಆ ದೇಹವನ್ನು ತ್ಯಜಿಸಿದ್ದಾನೆ. ನೀವು ಅದನ್ನು ಸುಟ್ಟಿದ್ದೀರೋ, ಮುಚ್ಚಿದ್ದೀರೋ, ಏನೋ ಮಾಡಿದ್ದೀರಿ. ಆ ಆತ್ಮಕ್ಕೆ ನಿಮ್ಮ ಅಯ್ಯೋ ಈಕೆ ನನ್ನ ಅತ್ತಿಗೆ, ಈಕೆ ನನ್ನ ಅಣ್ಣ, ಆ ಆತ್ಮಕ್ಕೆ ನೀವು ಯಾರೂ ನೆನಪಿಲ್ಲ. ಯಾಕಂದರೆ ದೇಹದೊಳಗಡೆ ಇದ್ದಾಗಷ್ಟೇ ಈ ಸಂಬಂಧಗಳು. ಆದರೆ ಇನ್ನೂ ಬದುಕಿರುವ ನಿಮಗೆ ಅದೊಂದು ಸಂಬಂಧ ಇನ್ನೂ ಇದೆ. ಯಾಕಂದರೆ ನೀವಿನ್ನೂ ಬದುಕಿದ್ದೀರ, ಅಯ್ಯೋ ನನ್ನ ಮೈದುನ ಅಂತ. ಹಾಗಾದರೆ ಆ ಆತ್ಮಕ್ಕೆ ಈಗ ಅದು ನೀವು ಯಾರೂ ಅಲ್ಲ. ಯಾಕಂದರೆ ಅದು ತನ್ನ ಮುಂದಿನ ಹಾದಿಯನ್ನು ನೋಡಿಕೊಂಡಿದೆ. ಬದುಕಿರೋರು ಸತ್ತಿರೋರನ್ನು ನೆನಪು ಮಾಡ್ಕೊಳ್ತಾರೆ, ಆದರೆ ಸತ್ತಿರೋರಿಗೆ ಈ ಹಿಂದೆ ಇದ್ದ ಸಂಬಂಧಗಳ ಬಗ್ಗೆ ನೆನಪಿರಲ್ವಂತೆ. ಅದಕ್ಕೆ ಒಮ್ಮೆ ನಮ್ಮಲ್ಲಿ ಒಂದು ಕತೆ ಹೇಳ್ತಾರೆ. ಏನಂದರೆ, ಹೀಗೆ ತುಂಬ ವರ್ಷಗಳಗಟ್ಟಲೆ ವರ್ಷಾನುಗಟ್ಟಲೆ ಮಕ್ಕಳಾಗಿರಲಿಲ್ಲ. ಅವರು ಯಾರನ್ನೋ ಗುರುಗಳನ್ನೋ ಮಹಾತ್ಮರನ್ನು ಕಾಲು ಹಿಡಿದು ಕೈ ಹಿಡಿದು ಅವರಿಂದ ಆಶೀರ್ವಾದ ತಗೊಂಡು ಒಂದು ಮಗು ಬೇಕು ಅಂತ ಕೇಳ್ಕೊಂಡ್ರು. ಆಗ ಗುರುಗಳು ಹೇಳಿದ್ರು, ನೋಡಪ್ಪ, ನಿಮಗೆ ಮಕ್ಕಳಾಗೋ ಯೋಗ ಇಲ್ದ್ರಯ್ಯ ಈ ಜೀವನದಲ್ಲಿ ಅಥವಾ ಈ ಜನ್ಮದಲ್ಲಿ. ಹಾಗೂ ಮಕ್ಕಳಾಗಲೇಬೇಕು ಅಂತ ನೀವು ಹಠ ಹಿಡಿದ್ರೆ ನೋಡಿ, ಆ ಮಗುವಿನಿಂದ ನೀವು ತುಂಬ ದುಃಖ ಅನುಭವಿಸ್ಬೇಕಾಗುತ್ತೆ, ನನ್ನ ಮಾತು ಕೇಳಿ ಅಂತ. ಅದು ಎಷ್ಟೇ ದುಃಖ ಅನುಭವಿಸಿದ್ರು ಪರವಾಗಿಲ್ಲ, ನಮಗೆ ಮಕ್ಕಳು ಬೇಕು ಅಂತಾರೆ ಅವರು. ಸರಿ ಆಯಿತು, ನಿಮ್ಮ ಹಣೆ ಬರ ಅಂತ ಮಕ್ಕಳಾಯಿತು. ಆ ಮಗು ಹುಟ್ಟಿತು. ಅಪರೂಪಕ್ಕೂ ಅಂದರೆ ತುಂಬ ವರ್ಷ ಆದಮೇಲೆ ಮಗು ಹುಟ್ಟಿದೆ ಅಂತ ತುಂಬ ಮುದ್ದಾಗಿ ಸಾಕಿದ್ರು. ಆ ಮಗುವನ್ನು ಒಂದು ನಿಮಿಷ ಬಿಟ್ಟು ಇರ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹಾವು ಕಚ್ಚಿ ಆ ಮಗು ಸತ್ತು ಹೋಗ್ಬಿಡು. ಈಗ ಅವ್ರ ದುಃಖ ಹೇಳ್ತೀರ್ದು. ತುಂಬ ವರ್ಷ ಆದಮೇಲೆ ಮಗುವಾಗಿದೆ ಅನ್ನೋ ಸಂತೋಷ ಒಂದು ಕಡೆ ಆಗಿತ್ತು. ಈಗ ಆ ಮಗು ಹಾವು ಕಡಿದು ಅಕಾಲ ಮರಣವನ್ನು ಅಪ್ಪಿದೆ. ಗುರುಗಳ ಹತ್ರ ಮತ್ತೆ ಓಡ್ ಬಂದರು ಅಳ್ತಾ, ಅಯ್ಯೋ ಸ್ವಾಮಿ, ಹಿಂಗಾಗೋಯ್ತು ನನ್ನ ಬದುಕು. ಆ ಗುರುಗಳು ಹೇಳಿದ್ರು, ನೋಡಪ್ಪ, ನಾನು ಅವತ್ತೇ ಹೇಳಿದ್ದೆ, ಆ ಮಗುವಿನಿಂದ ನಿಮಗೆ ಎಷ್ಟು ಸಂತೋಷವೋ ಅಷ್ಟೇ ದುಃಖ ಅಂತಲೂ ಹೇಳಿದ್ದೆ. ಹುಟ್ಟಿದಾಗ ಸಂತೋಷ ಪಟ್ರಿ, ಈಗ ಸತ್ತಿದೆ ದುಃಖ ಪಡ್ತಾ ಇದ್ದೀರಲ್ಲಪ್ಪ. ಹೌದು ಗುರುಗಳೇ, ನೀವು ಹೆಂಗೆ ಹೇಳಿದ್ರಿ ಸತ್ಯ. ನನಗೀಗ ಆ ಮಗು ಬೇಕು. ದಯವಿಟ್ಟು ನಿಮ್ಮ ತಪೋಶಕ್ತಿಯನ್ನು ಬಳಸಿ ಆ ಮಗುವನ್ನು ವಾಪಸ್ ಕರೆಸಿ ಅಂತ ಕೇಳ್ತಾರೆ. ಸರಿ ಆಯಿತು. ಈತ ತನ್ನ ತಪಶಕ್ತಿಯಿಂದ ಆ ಆತ್ಮವನ್ನು ಸಂಪರ್ಕಕ್ಕೆ ತಗೊಳ್ತಾನೆ. ಯಾರು? ಈ ಮಗುವಾಗಿ ಬಂದು ಹಾವು ಕಚ್ಚಿ ಸತ್ತೋಯ್ತಲ್ಲ, ಆತ್ಮದ ಜೊತೆ ಮಾತಾಡೋದು ಅಂತ. ಆತ್ಮವನ್ನು ಕರೆಸ್ಕೊಳ್ತಾನೆ. ಆ ಮಹಾತ್ಮ ಆತ್ಮದ ಜೊತೆ ಮಾತಾಡೋಕೆ ಶುರು ಮಾಡ್ತಾನೆ. ನೋಡಪ್ಪ, ನೀನು ಮಗುವಾಗಿ ಹುಟ್ಟಿದ್ದಲ್ಲಪ್ಪ, ಮಗನಾಗಿ ಹುಟ್ಟಿದ್ದೆ, ಮತ್ತೆ ಹಾವು ಕಡ್ದು ಸತ್ತೋಗಿದ್ದೀಯ. ಈಗ ಮತ್ತೆ ನೀನು ಬೇಕು ಅಂತ ಅವ್ರು ಹೇಳ್ತಿದ್ದಾರೆ, ಬರ್ತೀಯನಪ್ಪ, ಯಾಕಂದ್ರೆ ನಿನ್ನ ತಂದೆ ತಾಯಿ ಹೇಳ್ತಾ ಇದ್ದಾರೆ ಅಂತ ಆ ಆತ್ಮ ಕೇಳ್ತಾನೆ. ಆಗ ಆತ್ಮ ಹೇಳುತ್ತೆ, ಅಲ್ಲ, ನಾನೀಗ ಆ ದೇಹದಿಂದ ಹೊರಗಡೆ ಬಂದಿದ್ದೀನಿ. ಅವರಿಗೆ ನಾನಿನ್ನೂ ಮಗ ಆಗಿರ್ಬೋದು, ನನಗೆ ಅವ್ರು ಯಾರೂ ಅಲ್ಲ ಅನ್ನುತ್ತಾ ಮಗು.
ಅಂದರೆ ಆ ಆತ್ಮ. ಯಾಕಂದರೆ ನಾನು ಓದ್ ಜನ್ಮದಲ್ಲಿ ಬೇರೆ ಅಪ್ಪನ ಪಡ್ಕೊಂಡಿದ್ದೆ, ಅದರ ಹಿಂದೆ ಬೇರೆ ಅಪ್ಪನ ಪಡ್ಕೊಂಡಿದ್ದೆ, ಅದರ ಹಿಂದೆ ಬೇರೆ ಅಪ್ಪನ ಪಡ್ಕೊಂಡಿದ್ದೆ, ಈತ ಯಾವಪ್ಪ ಅಂತ ಕೇಳ್ತಾನೆ. ಅಂದರೆ ಆ ಆತ್ಮಕ್ಕೆ, ಅಂದರೆ ಮಗುವಾಗಿತ್ತು, ಹಾವು ಕಚ್ಚಿ ಸತ್ತು ಹೋಯಿತು, ಅಲ್ಲಿಗೆ ಆ ಸಂಬಂಧ ಮುಗೀತು. ಈಗ ಆ ಆತ್ಮವನ್ನು ಕರೆದು ಕೇಳಿದ್ರೆ ಯಾವಪ್ಪ ಅಂತ ಕೇಳ್ತಾ ಇದೆ. ಈ ಜನ್ಮದಲ್ಲಿ ಒಬ್ಬಪ್ಪ ಇದ್ದ, ಆ ಜನ್ಮದಲ್ಲಿ ಒಬ್ಬ ಇದ್ದ, ನಾನು ಎಷ್ಟು ಜನದ ಹತ್ರ ಅಂತ ಹೋಗಲಿ, ನಾನು ಬರೋಕ್ಕೆ ತಯಾರಿಲ್ಲ ಅನ್ನುತ್ತಾ ಆತ್ಮ. ಆಗ ಆ ಮಹಾತ್ಮ ಅವರಿಗೊಂದು ಸತ್ಯ ಬಿಡಿಸಿ ಹೇಳ್ತಾನೆ, ನೋಡಪ್ಪ, ನೀವು ತುಂಬ ದಿನಗಳಾದ ಮೇಲೆ ಮಗು ಆಗಿತ್ತು ಅಂತ ನಿಮಗೆ ಇಷ್ಟ ಆಯಿತು, ಖುಷಿ ಆಯಿತು, ನೀವು ಮಗು ಅಂತ ಸಾಕಿದ್ರಿ, ಅದು ದೇಹದೊಳಗಡೆ ಇದ್ದಷ್ಟು ದಿನ ನಿಮಗದು ಮಗು ಆಗಿತ್ತು. ಈಗ ಸತ್ತು ಹೋಗಿದೆ, ನಾನೀಗ ಅದನ್ನು ಕರೆದು ಕೇಳಿದ್ರೆ ಯಾವಪ್ಪ ಅಂತ ಕೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಸಾಯೋವರೆಗೂ ಅಷ್ಟೇ ನಿಮಗದು ಮಗುನೋ ಮಗಳೋ ಇನ್ನೇನೋ, ಸತ್ತಾದ್ಮೇಲೆ ಅದಕ್ಕೆ ನೀವೇನೂ ಅಲ್ಲ. ಯಾಕಂದರೆ ಆ ಆತ್ಮ ಯಾವ ಜನ್ಮದ್ದು, ನನಗಿಷ್ಟು ಇಲ್ಲಿವರೆಗೂ 100 ಜನ್ಮ ಆಗಿದ್ದಾವೆ, ಅದರಲ್ಲಿ ಯಾವಪ್ಪ ಅಂತ ಅದಕ್ಕೆ ಹೇಳ್ತಾ ಇದೆ. ಯಾಕಂದರೆ ಅದಕ್ಕೆ ಅದು ಯಾವುದನ್ನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಅದಕ್ಕೆ ಆ ಗುಣವೂ ಇಲ್ಲ. ಅದು ಕೇವಲ ಆತ್ಮ, ಅದು ಹರಿಯೋ ನದಿ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ನಿಂತಲ್ಲೇ ನಿಲ್ಲೋಕೆ ಅದು ಸಂಸಾರಿ ಅಥವಾ ನಮ್ಮ ಥರ ಅಲ್ಲ ಅದು ಅಂತ ಹೇಳಿಬಿಟ್ಟು ಕಳಿಸ್ತಾನೆ. ಹಾಗೆಯೇ ನಿಮ್ಮ ಗಂಡನಿಗೂ ಆ ಪ್ರಜ್ಞೆ ಬರಬೇಕು. ಈಗ ತಮ್ಮನಾಗಿ ಯಾರಿದ್ದ ಇಷ್ಟು ದಿನ, ಅದು ಮುಕ್ತಾಯವಾದ ಅಧ್ಯಾಯ. ಬದುಕಿರೋ ಕಾರಣಕ್ಕೆ ನಿಮಗದು ನೋವು ಕೊಡ್ತಾ ಇದೆ. ನೀವು ಸತ್ತಾದ್ಮೇಲೆ ಅದು ನಿಮ್ಗೆ ನೋವು ಹೆಂಗೆ ಕೊಡೋಕೆ ಸಾಧ್ಯ? ಅಂದ್ರೆ ಅದಕ್ಕೆ ಹೇಳ್ತಾರೆ, ಎಲ್ಲಿಯವರೆಗೂ ನೀವು ಜೀವಂತವಾಗಿದ್ದೀರೋ ಅಲ್ಲಿಯವರೆಗೂ ಈ ದುಃಖ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಗಂಡನ ಕುರಿತಾಗಿ ತೀರಾ ಭಯ ಬೇಡ. ಏನು ನಮ್ಮ ಬದುಕು, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಇವ್ರನ್ನೇ ನಂಬ್ಕೊಂಡಿದ್ದೀವಿ, ನಮ್ಮ ಮಾವ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಮೈದ್ನ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಇವ್ರ ಬಗ್ಗೆನೂ ನಮಗೆ ಭಯ ಇದೆ. ಇಲ್ಲ ತಾಯಿ, ಫ್ಯಾಮಿಲಿ ಹಿಸ್ಟ್ರಿ ಏನೇ ಇದ್ರೂ ಕೂಡ ನಿನ್ನ ಗಂಡನ ವಿಚಾರದಲ್ಲಿ ಅವರು ತಮ್ಮ ಬಹುತೇಕ ದೊಡ್ಡ ಆಯಸ್ಸನ್ನು ನಿಮ್ಮ ಜೊತೆ ಕಳೀತಾರೆ. ಭಯ ಬೇಡ. ನಿಮ್ಗೆ ಮಾತು ಕೇಳ್ಬೇಕು ಅಂತಾನೆ ಫೋನ್ ಮಾಡಿದ ಗುರುಗಳೇ, ನಿಮ್ ಬಾಯಿಂದ ಮಾತು ಕೇಳ್ಬೇಕು ಅಂತ. ತುಂಬಾ ಖುಷಿ ಆಯ್ತು ಗುರುಗಳೇ ನನಗೆ ಮಾತು ಕೇಳ್ಬಿಟ್ಟು. ಭಯ ಬೇಡ ತಾಯಿ, ಅದ್ರ ಬಗ್ಗೆ ಯಾವುದೇ ಭಯ ಬೇಡ. ನನಗೆ ಸಂಪೂರ್ಣ ಭರವಸೆ ಇದೆ, ಮತ್ತು ನಾನು ನಿಮಗೆ ಅಭಯ ನೀಡ್ತೀನಿ. ಅದರಲ್ಲಿ ಯಾವುದೇ ಹಾರ್ಟ್ ಅಟ್ಯಾಕ್ ಅನ್ನೋ ಪೆಡಂಭೂತ ನನ್ನ ಇಡೀ ಕುಟುಂಬದಕ್ಕೆ ಹೀಗೆ ಕಾಡಿದೆ, ಇಲ್ಲೂ ಇದರ ಕೈಚಳಕ ಆಗ್ಬೋದಾ ಅಂತ ಇಲ್ಲ. ಆದರೆ ಈ ನಿಮ್ಮ ಗಂಡ ಈ ಚಟಗಳ ಕಾರಣಕ್ಕಾಗಿ ಹಾಸಿಗೆ ಹಿಡಿಯೋ ಪರಿಸ್ಥಿತಿಯನ್ನು ತಂದುಕೊಳ್ಳೋದನ್ನು ಸ್ವಲ್ಪ ಆತ ಎಚ್ಚೆತ್ತುಕೊಳ್ಬೇಕು. ಅರ್ಥ ಆಯ್ತಲ್ಲ? ನೀವು ಚೆನ್ನಾಗಿ ದೇವ್ರು ಹೇಳ್ದಂಗೆ ಖುಷಿ ಆಗಾಯ್ತು ಗುರುಗಳೇ ನನಗೆ. ತುಂಬಾ ಥ್ಯಾಂಕ್ಸ್ ಗುರು, ತುಂಬಾ ಥ್ಯಾಂಕ್ಸ್. ನಿನ್ನ ಮಾಂಗಲ್ಯ ಗಟ್ಟಿಯಾಗಿದೆ ತಾಯಿ, ಭಯ ಬೇಡ. ಸರಿ ಗುರುಗಳ. ನಿನ್ನ ಮಕ್ಕಳಿಗೆ ನೀನು ಕಣ್ಣಾಗಬೇಕು. ಹೌದು, ಪುರುಷ ಆದವನು ಅವನು ಪೂರ್ಣ ಆಯಸ್ಸನ್ನು ಕಳೀತಾನೆ, ಹೌದು. ಆದರೆ ಪೂರ್ಣವಾಗಿ ಸಂಸಾರಕ್ಕೆ ಮೀಸಲಿಡ್ತಾನೆ ಅನ್ನೋದು ಕೆಲವೊಮ್ಮೆ ಭ್ರಮೆ ಆಗಿಬಿಡುತ್ತೆ. ಯಾಕಂದರೆ ಆತ ಫ್ರೆಂಡ್ಸ್ಗೂ ಅಂತ ಒಂದಷ್ಟು ಸಮಯ ಬದುಕ್ತಾನೆ, ತನಗೆ ಅಂತ ಒಂದಷ್ಟು ಸಮಯ ಬದುಕ್ತಾನೆ, ಉಳಿದಿರೋ ಸಮಯ ಫ್ಯಾಮಿಲಿ ಕೊಡ್ತಾನೆ. ಆದರೆ ಒಂದು ಫ್ಯಾಮಿಲಿ ಒಳಗಡೆ ಇರೋ ಒಂದು ಹೆಣ್ಣು ಹಂಗಲ್ಲ. ಹಾಗಾಗಿ ನಿನ್ನ ಮಕ್ಕಳ ವಿಚಾರದಲ್ಲೂ ಅವರಿಗೆ ಸಂಸ್ಕಾರ ಕೊಟ್ಕೊಂಡು ಇರುವ ಅತ್ತೆಯನ್ನು ಚೆನ್ನಾಗಿ ನೋಡು. ನಿನ್ನ ಬದುಕಲ್ಲೂ ಬೆಳಕು ಬರುತ್ತೆ. ಆಸ್ತಿ ಅಂತಸ್ತು ನೋಡವ, ಸಾವಿನ ವಿಚಾರ ತಗೊಂಡ್ರೆ ಆಸ್ತಿ ಅಂತಸ್ತು ಇಲ್ಲದೆ ಇರೋದಕ್ಕೆ ಸಾವು ಬಂತ? ಇಲ್ಲ. ಇದ್ದವನಿಗೆ ಸಾವು ಬರಲ್ವಾ? ಹಂಗೇನೂ ಇಲ್ಲ. ನಿನಗೆ ಭಗವಂತ ಏನು ಶಕ್ತಿ ಕೊಟ್ಟಿದ್ದ? ಎರಡು ಅಂದರೆ ಮಕ್ಕಳು ಇಲ್ಲದವರು ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ರೆ ಅವ್ರು ಏನು ಕೇಳ್ತಾರೆ? ನಾನೇನು ಹೇಳಬೇಕಾಗಿಲ್ಲ, ಮಕ್ಕಳು ಯಾವಾಗ ಆಗ್ತವೆ ಅಥವಾ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಇದ್ದವರು ಹಂಗಳ್ತಾರೆ. ನಿನಗಿದೆ, ನಿಮ್ಗೆ ಆ ಮಕ್ಕಳೇ ಆಸ್ತಿ. ಅರ್ಥ ಆಯ್ತಲ್ವಾ? ಹಾಗಾಗಿ ಇಲ್ಲ, ಭಗವಂತ ನನಗೇನು ಕೊಟ್ಟಿದ್ಯೋ ಅದಕ್ಕೆ ನಾನು ಸಂತೃಪ್ತಿ. ಗಂಡನ ವಿಚಾರದಲ್ಲೂ ಅಷ್ಟೇ. ಈ ರಾತ್ರೋರಾತ್ರಿ ನಾನೇನೋ ನಿರ್ಧಾರ ತಗೊಂಡು ಬಿಡೋಕೆ ನಾನು ಆ ತಪ್ಪು ಮಾಡಲ್ಲ, ಕಾಯ್ತೀನಿ. ಯಾಕಂದರೆ ಆತನು ಏನೋ ದುಃಖದಲ್ಲಿದ್ದಾನೆ. ಯಥಾವತ್ ನಿನ್ನ ಮನೆಯನ್ನು ಶುಚಿಯಾಗಿಟ್ಟುಕೊಂಡು ನಿನ್ನ ಮನೆಯಲ್ಲಿ ಸದಾ ಭಗವಂತನ ವಿಚಾರಗಳನ್ನೇ, ಪ್ರವಚನಗಳನ್ನು, ಯಾವುದೋ ಗುರುವಿನ ಪ್ರವಚನ ಹಾಕ್ಬಿಟ್ಬಿಡ್ಬೇಕು. ಮಕ್ಕಳು ಹೋಗಿ ಬಂದು ಅವ್ರ ಕಿವಿಗೆ ಅದೇ ಬಿದ್ದರೆ ಅವ್ರಿಗೂ ಎಲ್ಲೋ ಒಂದು ಹಂತದಲ್ಲಿ ಆಸಕ್ತಿ ಬರುತ್ತೆ, ಅವರು ಅಲ್ಲೇ ಕೂತ್ಕೊಳ್ತಾರಂತೆ.
ಅಯ್ಯೋ ಮಕ್ಕಳು ಕೇಳಲ್ಲ ಸರ್, ಕೇಳೋದು ಬೇಡ, ನೀವು ಕೇಳ್ತಾ ಇರಿ, ಆಮೇಲೆ ಅವರು ಕೇಳ್ತಾರೆ. ನಿಮ್ದೇ ಗುರುಗಳೇ, ಯಾವಾಗ್ಲೂ ಇಯರ್ಫೋನ್ ಹಾಕಬಿಟ್ಟು ಏನೇ ಕೆಲಸ ಮಾಡ್ತಿದ್ರು ನಿಮ್ದೇ ಕೇಳ್ತಾ ಇರ್ತೀನಿ, ಎಲ್ಲಾ ಪ್ರೋಗ್ರಾಮು ಕೇಳ್ತೀನಿ, ಯಾವ್ದು ಬಿಡಲ್ಲ. ಇವತ್ ಲೈವ್ ಬಂದಿದ್ರಿ, ಇವತ್ ನೋಡಕ್ ಆಗ್ದಿರ ನಾಳಿಕ್ಕೆ ಅದನ್ನ ಕೇಳ್ತೀನಿ, ಮರಿಯಲ್ಲ. ಮತ್ತೆ ಬೆಳಿಗ್ಗೆನೆ ಹಾಕೊಂಡ್ಬಿಡ್ತೀನಿ, ಎದ್ದಿದ ತಕ್ಷಣ ಅದೇ ನನಗೆ ಗುರುಗಳೇ. ಯಾವಾಗ್ಲೂ ಎಷ್ಟೊಂದ್ ಜನಕ್ಕೆ ಲಿಂಕ್ ಕಳ್ಸಿದೀನಿ ನೋಡಿ, ಎಷ್ಟ್ ಚೆನ್ನಾಗ್ ಮಾತಾಡ್ತಾರ ಅವರು, ಎಷ್ಟ್ ಚೆನ್ನಾಗ್ ಸಾಂತ್ವನ ಹೇಳ್ತಾರ. ನಮ್ಮ ಅಪ್ಪನ್ಗೂ ಕೂಡ ಕಳ್ಸಿದೀನಿ, ಎಷ್ಟೊಂದ್ 5-6 ಜನ ಕಳ್ಸಿದೀನಿ ಗುರುಗಳೇ. ಹಿಂಸೆ ಮಾಡಿ ನೋಡಿ, ಇದನ್ನ ಎಷ್ಟ್ ಚೆನ್ನಾಗೈತೆ, ಅರ್ಥ ಆಯ್ತದೆ ನೋಡಿ, ನಿಮ್ ಬಾಳಲ್ಲಿ ಈ ತರ ಆಗಿದ್ರೆ ಎಷ್ಟ್ ಖುಷಿ ಆಯ್ತದೆ, ಅವ್ರ ಮಾತ್ ಕೇಳ್ತಿದ್ರೆ ಅನ್ಬಿಟ್ಟು ಕಳಿಸ್ತೀನಿ ಗುರುಗಳೇ. ನಾನು ಯಾರ ದುಃಖದಲ್ಲಿದ್ರೆ ಎಲ್ಲಾರ್ಗು ಕಳಿಸ್ತೀನಿ, ನೋಡ್ರಿ ಇದ್ ಕೇಳಿ ಎಷ್ಟ್ ಖುಷಿ ಆಯ್ತದೆ, ನಿಮ್ಗೆ ತೃಪ್ತಿ ಸಿಗ್ತದೆ ಅನ್ಬಿಟ್ಟು ಕಳಿಸ್ತೀನಿ ಗುರುಗಳೇ. ನಾನು ಅದು ನಮ್ಮ ಮೈದೊಂದು ಅಷ್ಟ್ ಖುಷಿ ಕೊಟ್ಟಿರೋದು ಮಾಡ್ತಿರೋದೇ ನಿಮ್ ಪ್ರೋಗ್ರಾಮ್ಗಳು ಕೇಳ್ಕೊಂಡ್ ಆಲ್ಮೋಸ್ಟ್ ಎಷ್ಟೋ ನೋವಿದ್ರು ಖುಷಿಯಾಗಿರೋದು ನಿಮ್ ಪ್ರೋಗ್ರಾಮ್ಗಳು ಕೇಳ್ಕೊಂಡೆ ಗುರುಗಳೇ. ನಾನು ತುಂಬಾ ಖುಷಿ ಆಯ್ತದೆ ನಿಮ್ ಪ್ರೋಗ್ರಾಮ್ ಮಿಸ್ ಆಗಿ ಬಂದಿದ್ ನನಗೆ ಫೇಸ್ಬುಕ್ ಅಲ್ಲಿ. ನಾನು ಅದೊಂದು ನೋಡ್ಬಿಟ್ಟು ಅವಾಗ ನಿಮ್ದನ್ನ ಫ್ರೆಂಡ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇದ್ದೀನಿ ಗುರುಗಳೇ. ನಾನು ತುಂಬಾ ಖುಷಿ ಆಯ್ತು ಗುರುಗಳೇ ನನಗೆ. ನಿನ್ಗೆ ಒಳ್ಳೇದಾಗ್ಲಿ. ನಿನ್ನ ಸಂಸಾರ 5-6 ತಿಂಗಳೊಳಗಡೆ ಮೊದಲಿನಂತೆ ಆಗುತ್ತೆ. ಅವಾಗ ನೀನು ಫೋನ್ ಮಾಡಿ ಮಾತಾಡ್ಬೇಕು. ನಿನ್ನ ಗಂಡನ್ನು ಕೂರಿಸ್ಕೋ ಪಕ್ಕದಲ್ಲಿ. ಸರಿ ಗುರುಗಳೇ. ಇರ್ಲಿ, ಆ ಸಮಯ ತುಂಬಾ ಥ್ಯಾಂಕ್ಸ್ ಬರುತ್ತೆ. ಗುರುಗಳೇ. ಆರೋಗ್ಯ ಚೆನ್ನಾಗಿ ನೋಡ್ಕೊ, ಬೇರೇನೂ ತೊಂದರೆ ಇಲ್ಲ. ಆ್ಯಂಡ್ ನಾನು ಇನ್ನೊಮ್ಮೆ ಹೇಳ್ತೀನಿ, ನಿನ್ನ ಗಂಡನೊಂದಿಗೆ ನೀನು ಪೂರ್ಣ ಆಯಸ್ಸನ್ನು ಬದುಕ್ತೀಯ, ಯೋಚನೆ ಮಾಡಬೇಡ. ಸರಿ ಗುರುಗಳೇ, ಆಯ್ತು. ಶುಭವಾಗ್ಲಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಒಳ್ಳೇದಾಗ್ಲವ. ನಿಮ್ಗೂ ಒಳ್ಳೇದು ಮಾಡ್ಲಿ ಗುರುಗಳೇ, ದೇವರು. ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಿಮ್ಮಂಥವರ ಶುದ್ಧ ಹಾರೈಕೆ ನಮ್ಮನ್ನ ಕಾಯೋದು. ಶ್ರೇಷ್ಠ ಶ್ರೇಷ್ಠ. ಒಳ್ಳೇದಾಗ್ಲಿ ತಾಯಿ, ನಿನ್ನ ಮಕ್ಕಳಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನೋಡಿ, ಇಂಥ ಹೆಣ್ಮಕ್ಳು ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ, ಆದರೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಈ ಆಶೀರ್ವಾದಕ್ಕಿರೋ ಶಕ್ತಿ ಇದೆಯಲ್ಲ, ನಮಗಿನ್ನೂ ಎಷ್ಟು ಜನ್ಮ ಇದ್ರೂ ಅದು ನಮ್ಮನ್ನ ಧರ್ಮ ಮಾರ್ಗದಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತೆ, ಅದು ನಮ್ಮನ್ನ ಕಾಯುತ್ತೆ. ಅದಕ್ಕೆ ಈ ನೊಂದಿರುವ ಜೀವಗಳ ಬದುಕಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೊಂದಿರೋರು ಅಂದರೆ ಬರೀ ಏನೋ ಅವಳು ಬಿಟ್ಟು ಹೋದ್ಲು ಇವಳು ಬಿಟ್ಟು ಹೋದ್ಲು ಅಂತ ಅಲ್ಲ. ಹಸಿವಾಗಿದೆ, ಅನ್ನ ಇಲ್ಲ, ಅವರು ನೊಂದಿರೋರೆ. ಬಾಯಾರಿದೆ, ನೀರಿಲ್ಲ, ಅವರೂ ನೊಂದಿರೋರೆ. ನೋವು ನಾನಾ ರೀತಿಯಲ್ಲಿದೆ. ಆ ನೊಂದಿರೋರು ಏನು ಸಾಲಲ್ಲಿ ನಿಂತಿದ್ದಾರೆ, ಅವರ ಬದುಕಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೀವು ಬೆಳಕಾಗಿ, ಅವರು ನೊಂದಿದ್ದಾರೆ, ಕಣ್ಣಲ್ಲಿ ನೀರು ಸುರಿತಾ ಇದ್ದಾವೆ, ಆಗ ತಗೊಂಡೋಗಿ ನೀವು ಅನ್ನ ಕೊಡ್ತೀರಾ, ತಗೊಳ್ಳಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ನಗ್ನಗ್ತಾ ಅವ್ರ ಮುಂದೆ ಊಟ ಕೊಡ್ತೀರಾ. ಅವ್ರ ಕಣ್ಣೀರು ಸುರಿತಾ ಇರ್ತವೆ, ಅವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಇದೆಯಲ್ಲ, ಮಠದ ಸ್ವಾಮೀಜಿಗಳ ಆಶೀರ್ವಾದಕ್ಕಿಂತ ಕೋಟಿ ಪಟ್ಟು ಆಶೀರ್ವಾದ, ದೊಡ್ಡ ಆಶೀರ್ವಾದ. ಆ ಹಸಿದವರು ಅನ್ನ ನೀಡಿದಾಗ, ನೀವು ಅವ್ರಿಗೆ ಅನ್ನ ಕೊಟ್ಟಾಗ ಅವರ ಹಸಿವು ತುಂಬಿ ಅವರು ಆಶೀರ್ವಾದ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಆಶೀರ್ವಾದ, ಹೌದಲ್ಲ? ಈ ತಾಯಿದ್ದು ಅಂತ ಆಶೀರ್ವಾದ ಇರ್ಲವ. ನನಗೆ ನೋಡಿ, ಮೈದುನ ಏನೇ ಆಗಲಿ ಅತ್ತಿಗೆ ತಾಯಿಯ ಸಮಾನ ಅಂತ. ಆತನೂ ಬದುಕಿದ್ದಷ್ಟು ಸಮಯ ಈಕೆಯನ್ನು ಅದೇ ದೊಡ್ಡ ಭಾವನೆಯಲ್ಲಿ ನೋಡಿದ್ರು. ಈಕೆಯು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಮಗನ ಸ್ಥಾನದಲ್ಲಿ ಅವರನ್ನು ಉಪಚರಿಸಿದ್ರು. ನೋಡಿ, ನಿಮ್ಮ ಗಂಡನ ತಮ್ಮಂದಿರು ಕಾರ್ಯಕ್ರಮವನ್ನು ನೋಡ್ತಾ ಇರೋ ಯಾರೇ ಆಗಿರ್ಬೋದು, ನಿಮ್ಮ ಮೈದುನ ಬಹುಶಃ ಆತ ನಿಮ್ಮ ಜೊತೆ ತುಂಬ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ನೀವು ಅವರನ್ನು ಮಕ್ಕಳು ಥರನೇ ನೋಡಿ. ನಿಮ್ಮ ಮಕ್ಕಳನ್ನು ಹೇಗೆ ನೋಡ್ತೀರೋ ಅವರನ್ನು ಹಾಗೆ ನೋಡಬೇಕು ನೀವು. ನಿಮ್ಮ ಗಂಡ ಮತ್ತು ನಿಮ್ಮ ಮೈದುನ ಅವ್ರ ನಡುವೆ ಏನೋ ಜಗಳ ಇದ್ರೆ ನೀವು ತಾಯಿ ಸ್ಥಾನದಲ್ಲಿ ನಿಂತು ಸರಿ ಮಾಡಬೇಕು. ನೀವೇ ಜಗಳ ತಂದಿಕ್ಕೋದಲ್ಲ, ಹಂಗಾಗಬಾರ್ದು. ಅತ್ತಿಗೆ ತಾಯಿಯಾಗಿ ವರ್ತಿಸ್ಬೇಕು ಅಂದ್ರೆ ಮೊದಲು ಮೈದುನ ಮಗನಂತೆ ಇರಬೇಕಲ್ಲ. ಮೈದುನ ಮಗನಂತೆ ಇರಬೇಕು, ಅತ್ತಿಗೆ ತಾಯಿ ಅಂತ ಇರಬೇಕು. ಇಬ್ಬರೂ ತಮ್ಮ ಸ್ಥಾನವನ್ನು ಆ ಮಟ್ಟಿಗೆ ನಿಲ್ಲಿಸಿಕೊಂಡಾಗ ಅದೊಂದು ಅದ್ಭುತ ಸಂಬಂಧ.
ಈಕೆನೇ ಬರೀ ತಾಯಿ ಅಂತ ಇದ್ದು ಮೈದುನ ರಾಕ್ಷಸನಂತ ವರ್ತಿಸಿದ್ರೆ, ಅಯ್ಯೋ ಸರ್ ನೀವು ಹೇಳಿದ್ರಿ ತಾಯಿ ಅಂತೇನೋ ಮಗುವಂತೆ ಮೈದುನ ನೋಡ್ಕೊಳ್ಳಿ ಅಂತ, ಅವ್ನು ನೋಡ್ರಿ ರಾಕ್ಷಸ ಆಡ್ದಂಗೆ ಆಡ್ತಾನೆ, ನಾನು ಎಷ್ಟು ದಿನ ಅಂತ ನೋಡ್ಕೊಳ್ಳಿ. ಈಕೆ ತಾಯಿ ಅಂತ ನೋಡ್ಕೊಳ್ಬೇಕು ಅಂದ್ರೆ ನೀವು ಮಗನಂತಿರ್ಬೇಕಲ್ಲ. ಇದು ಬಹಳ ಮುಖ್ಯ. ನಿನ್ನ ಗಂಡ ಅತೀ ಬೇಗ ಇದೆಲ್ಲದರಿಂದ ಎಚ್ಚೆತ್ತುಕೊಂಡು ತಿದ್ದುಕೊಂಡು ನಿನ್ನ ಸಂಸಾರ ಸದಾ ಬೆಳಗ್ಲಿ ತಾಯಿ, ಶುಭವಾಗಲಿ.